ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದಾಗಿ ಇಂಡಿಯಾಸ್ ಗ್ರೌಂಡ್ ವಾಟರ್ ಕ್ರೈಸಿಸ್, ಭಾರತದ ಅಂತರ್ಜಲಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ನಾವು ತಿಳ್ಕೊಳ್ತೇವೆ. ಇದು GS3 ರಿಸೋರ್ಸಸ್, ಎನ್ವೈರ್ಮೆಂಟ್ ಮುಂತಾದವುಗಳಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಬೈ EPFO, ಏನು ಯಾವ್ಯಾವ ಹೊಸ ನಿಯಮಗಳು ಬಂದಿವೆ, ಇದರಲ್ಲಿ ಏನು ವಿಶೇಷಗಳಿದೆ ಅನ್ನೋದನ್ನ ನಂತರ ತಿಳ್ಕೊಳ್ತೇವೆ. ಇದು GS3 ಎಕಾನಮಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ಪ್ರಿಲಿಮ್ಸಿಗಾಗಿ ನಾವು ಪ್ರಾಜೆಕ್ಟ್ ವಿಸ್ತಾರ್, ಓಪನ್ ಡೇಟಾ ಗೆಟ್ ಪ್ಲಾಟ್ಫಾರ್ಮ್, ಲೀಡ್ಸ್ 2024, ಬ್ಯಾಂಕ್ ನೆಟ್ ಪೋರ್ಟಲ್, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇಂಡಿಯಾಸ್ ಗ್ರೌಂಡ್ ವಾಟರ್ ಕ್ರೈಸಿಸ್. ಗ್ರೌಂಡ್ ವಾಟರ್ ಅಂತಂದ್ರೆ ಅಂತರ್ಜಲ, ನಿಮಗೆಲ್ಲ ಗೊತ್ತು. ಓವರ್ ಎಕ್ಸ್ಟ್ರಾಕ್ಷನ್ ಅಂಡ್ ಡಿಕ್ಲೈನಿಂಗ್ ವಾಟರ್ ಟೇಬಲ್ಸ್. ಕೆಲವು ದಿನಗಳ ಹಿಂದೆ ನಾವು ಒಂದು ರಿಪೋರ್ಟ್ ಅನ್ನು ನೋಡಿದ್ವಿ. ಆ ರಿಪೋರ್ಟ್ ಅಲ್ಲಿ ಭಾರತದ ಅಂತರ್ಜಲದಲ್ಲಿ ನೈಟ್ರೇಟ್ನ ಪ್ರಮಾಣ ಹೆಚ್ಚಿದೆ ಅನ್ನೋದನ್ನ ಗಮನಿಸಿದ್ವಿ. ಅದೇ ರೀತಿ ಈಗ ಭಾರತದ ಅಂತರ್ಜಲದ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಲಿಕ್ಕೆ ಹೊರಟಿದ್ದೇವೆ. ಇಂಡಿಯಾ ಎಕ್ಸ್ಟ್ರಾಕ್ಟ್ಸ್ ಅರೌಂಡ್ 251 ಕ್ಯೂಬಿಕ್ ಕಿಲೋಮೀಟರ್ಸ್ ಆಫ್ ಗ್ರೌಂಡ್ ವಾಟರ್ ಆನ್ಯುವಲಿ. ವಾರ್ಷಿಕವಾಗಿ ಭಾರತ ಸುಮಾರು 251 ಕ್ಯೂಬಿಕ್ ಕಿಲೋಮೀಟರ್ಗಳಷ್ಟು ಅಂತರ್ಜಲವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ಕಾಂಟ್ರಿಬ್ಯೂಟಿಂಗ್ ಟು 25% ಆಫ್ ಗ್ಲೋಬಲ್ ಯೂಸೇಜ್. ಜಾಗತಿಕ ಮಟ್ಟದಲ್ಲಿ ಸುಮಾರು 25% ಅನ್ನ ಕೇವಲ ಭಾರತ ಒಂದೇ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೆ. ಸಿನ್ಸ್ 2009, ಎಕ್ಸ್ಟ್ರಾಕ್ಷನ್ ರೇಟ್ಸ್ ಹ್ಯಾವ್ ಸ್ಟೇಡ್ ಹೈ ಎಟ್ 60.4. ಅಂದ್ರೆ ಸುಮಾರು 2009ರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋ ಪ್ರಮಾಣ ಇದೆಯಲ್ವಾ, ಅದು 60.4ರಷ್ಟಿದೆ ಅಂತ. ನೆಕ್ಸ್ಟ್, ಓವರ್ ಎಕ್ಸ್ಪ್ಲಾಯ್ಟೆಡ್ ರೀಜನ್ಸ್ ಸಚ್ ಆಸ್ ಪಂಜಾಬ್, ಹರಿಯಾಣ ಆರ್ ಸೀಯಿಂಗ್ ಅಲಾರ್ಮಿಂಗ್ ಡ್ರಾಪ್ಸ್ ಇನ್ ವಾಟರ್ ಟೇಬಲ್ಸ್, ಡಿಕ್ಲೈನಿಂಗ್ ಬೈ 0.5 to 0.7 ಮೀಟರ್ಸ್ ಆನ್ಯುವಲಿ. ಪಂಜಾಬ್, ಹರಿಯಾಣ ಮುಂತಾದ ರಾಜ್ಯಗಳಲ್ಲಿ ಈ ಅಂತರ್ಜಲವನ್ನ ಅತಿಯಾಗಿ ಬಳಸೋದ್ರಿಂದ ಏನಾಗ್ತಾ ಇದೆ, ಈಗ ಅಲ್ಲಿನ ಅಂತರ್ಜಲದ ಮಟ್ಟ ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿದೆ. ಪ್ರತಿ ವರ್ಷ 0.5 to 0.7 ಮೀಟರ್ ಅಷ್ಟು ಪ್ರತಿ ವರ್ಷ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ. ಅಗ್ರಿಕಲ್ಚರಲ್ ಕಂಟಾಮಿನೇಷನ್. ಅಗ್ರಿಕಲ್ಚರ್ ಕನ್ಸ್ಯೂಮ್ 70% ಆಫ್ ಇಂಡಿಯಾಸ್ ಗ್ರೌಂಡ್ ವಾಟರ್. ಕೃಷಿ ವಿಭಾಗಕ್ಕೆ ಸುಮಾರು 70ರಷ್ಟು ಅಂತರ್ಜಲ ಅವಶ್ಯಕತೆ ಇರುತ್ತೆ. ಲೀಡಿಂಗ್ ಟು ಕೆಮಿಕಲ್ ಲೀಚಿಂಗ್ ಇನ್ ಟು ಅಕ್ವಿಫರ್ಸ್. ಅಂತಂದ್ರೆ ಮುಖ್ಯವಾಗಿ ಅಗ್ರಿಕಲ್ಚರ್ ಅಲ್ಲಿ ಬೇರೆ ಬೇರೆ ಪೆಸ್ಟಿಸೈಡ್ಗಳನ್ನ, ಕೀಟನಾಶಕಗಳನ್ನ ರೈತರು ಯೂಸ್ ಮಾಡ್ತಾರೆ. ಹೀಗಾಗಿ ಯಾವಾಗ ಅಂತರ್ಜಲವನ್ನು ಅವರು ಬಳಸ್ತಾರೋ, ಎಲ್ಲ ಕೀಟನಾಶಕಗಳಿಂದ ಮತ್ತು ಬೇರೆ ಬೇರೆ ಪೆಸ್ಟಿಸೈಡ್ಗಳಿಂದ ಅದರಲ್ಲಿರುವ ವಿಷಕಾರಿ ಅಂಶಗಳು ಈ ಒಂದು ಗ್ರೌಂಡ್ ವಾಟರ್ಗೆ ಸೇರ್ಕೊಳ್ಳುತ್ತವೆ. ಅದರಿಂದ ಅಕ್ವಿಫರ್ಸ್, ಬೇರೆ ಬೇರೆ ಜಲಚರಿಗಳಿಗೂ ಸಹ ಹಾನಿಯಾಗುತ್ತೆ. ನೈಟ್ರೇಟ್ ಕಂಟಾಮಿನೇಷನ್ ಫ್ರಾಮ್ ಫರ್ಟಿಲೈಸರ್ಸ್ ಇಸ್ ಅ ಮೇಜರ್ ಇಶ್ಯೂ. ಮೊದಲೇ ಹೇಳಿದಾಗೆ ಫರ್ಟಿಲೈಸರ್ಗಳಲ್ಲಿ ಬೇರೆ ಬೇರೆ ಕೃಷಿಗೋಸ್ಕರ ನಾವು ಗೊಬ್ಬರಗಳನ್ನು ಹಾಕ್ತೀವಲ್ವಾ, ಅದರಲ್ಲಿರೋ ನೈಟ್ರೇಟ್ ಅಂಶಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಅಂತರ್ಜಲಕ್ಕೆ ಹಾನಿ ಆಗ್ತಾ ಇದೆ. ವಿತ್ ಲೆವೆಲ್ಸ್ ಎಕ್ಸೀಡಿಂಗ್ WHO ಸೇಫ್ಟಿ ಲಿಮಿಟ್. WHO, ವಿಶ್ವ ಆರೋಗ್ಯ ಸಂಸ್ಥೆ, ಒಂದು ಲಿಮಿಟ್ ಅನ್ನ ಇಟ್ಟಿದೆ. ಎಷ್ಟು? 50 ಮಿಲಿಗ್ರಾಮ್ ಫರ್ ಲೀಟರ್. ಒಂದು ಲೀಟರ್ಗೆ ಸುಮಾರು 50 ಮಿಲಿಗ್ರಾಮ್ನಷ್ಟು ನೈಟ್ರೇಟ್ ಪ್ರಮಾಣ ಇದ್ರೆ ಓಕೆ, ಅಷ್ಟು ಅದೊಂದು ಸೇಫ್ಟಿ ಲಿಮಿಟ್ ಅಂತ WHO ಹೇಳ್ತಾ ಇದೆ. ಇನ್ ಓವರ್ 40% ಆಫ್ ವೆಲ್ ಟೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಏರಿಯಾ. ಸುಮಾರು 40ರಷ್ಟು ವೆಲ್ಗಳಲ್ಲಿ, ಅಂದ್ರೆ ಬೇರೆ ಬೇರೆ ಅಂತರ್ಜಲ ಬೋರ್ವೆಲ್ಗಳಲ್ಲಿ ಇದರ ಪ್ರಮಾಣ ಇದಕ್ಕಿಂತ ಹೆಚ್ಚಿದೆ. WHO ಯಾವೊಂದು ಲಿಮಿಟ್ ಅನ್ನ ಹೇಳಿತ್ತಲ್ವಾ, ಅದಕ್ಕಿಂತ ಸುಮಾರು 40ರಷ್ಟು ಬೋರ್ವೆಲ್ಗಳು ಹೆಚ್ಚಿನ ಪ್ರಮಾಣದ ನೈಟ್ರೇಟ್ ಅಂಶವನ್ನ ಹೊಂದಿವೆ. ನಿಖರವಾಗಿ ನೋಡೋದಾದ್ರೆ ನೈಟ್ರೇಟ್ ಪೊಲ್ಯೂಷನ್ ಯಾವ ರೀತಿ ಇದೆ ಅಂತ ಅಂದ್ರೆ, ದ ನಂಬರ್ ಆಫ್ ಡಿಸ್ಟ್ರಿಕ್ಟ್ ಅಫೆಕ್ಟೆಡ್ ಬೈ ನೈಟ್ರೇಟ್ ಕಂಟಾಮಿನೇಷನ್ ಹ್ಯಾಸ್ ರೈಸನ್ ಫ್ರಾಮ್ 359 in 2017 ಟು 414 2023. 2017ರಲ್ಲಿ ಈ ಒಂದು ನೈಟ್ರೇಟ್ ಕಂಟಾಮಿನೇಷನ್ ಆಗಿತ್ತಲ್ವಾ, ಆ ಜಿಲ್ಲೆಗಳ ಸಂಖ್ಯೆ ಸುಮಾರು 359 ಇತ್ತು. ಈಗ 2023ರಲ್ಲಿ ಆ ಜಿಲ್ಲೆಗಳ ಪ್ರಮಾಣ ಸುಮಾರು 440ರಷ್ಟಾಗಿದೆ. Approximately 19.8% of groundwater samples exceed safe nitrate limits. ಸುಮಾರು 19.8ರಷ್ಟು ಗ್ರೌಂಡ್ ವಾಟರ್ ಸ್ಯಾಂಪಲ್ಗಳು ಏನು ಹೇಳ್ತಾ ಇವೆ, ನೈಟ್ರೇಟ್ ಲೆವೆಲ್ ಅಗತ್ಯಕ್ಕಿಂತ ಹೆಚ್ಚಿದೆ, ಅದು ಸೇಫ್ ಅಲ್ಲ ಅಂತ ಹೇಳ್ತಾ ಇವೆ. ವಿತ್ ಸೆಂಟ್ರಲ್ ಅಂಡ್ ಸದರ್ನ್ ಇಂಡಿಯಾ ಶೋವಿಂಗ್ ವರಿಯಿಂಗ್ ಟ್ರೆಂಡ್ಸ್. ಮುಖ್ಯವಾಗಿ ಭಾರತದ ಮಧ್ಯಭಾಗ ಮತ್ತು ಕೆಳಗಿನ ದಕ್ಷಿಣ ಭಾರತದ ಭಾಗಗಳು ಇದರಲ್ಲಿ ಹೆಚ್ಚು ಅಪಾಯದ ಅಂಶಗಳನ್ನು ತೋರಿಸ್ತಾ ಇವೆ. ಆರ್ಸೆನಿಕ್ ಕಂಟಾಮಿನೇಷನ್
ಇನ್ ದಿ ಇಂಡೋ-ಗ್ಯಾಂಗೆಟಿಕ್ ಬೇಸಿನ್. ಮುಖ್ಯವಾಗಿ ಇಂಡೋ-ಗ್ಯಾಂಗೆಟಿಕ್ ಗಂಗಾ ನದಿಮುಖಜ ಪ್ರದೇಶ ಇದೆಯಲ್ಲ, ಗಂಗಾ ನದಿ ಹರಿಯುವ ಒಂದು ಬೇಸಿನ್. ಆ ಒಂದು ಪ್ರದೇಶದಲ್ಲಿ ಆರ್ಸೆನಿಕ್ ಅನ್ನೋದು ಒಂದು ವಿಷಕಾರಿ ಅಂಶ. ಇದೇನಾಗ್ತಾ ಇದೆ, ಓವರ್ 150 ಮಿಲಿಯನ್ ಪೀಪಲ್ ಅಕ್ರಾಸ್ ಸ್ಟೇಟ್ಸ್ ಲೈಕ್ ವೆಸ್ಟ್ ಬೆಂಗಾಲ್, ಬಿಹಾರ್ ಅಂಡ್ ಉತ್ತರ ಪ್ರದೇಶ್ ಆರ್ ಎಕ್ಸ್ಪೋಸ್ ಟು ಆರ್ಸೆನಿಕ್. ಈ ಕಡೆ ಅಂದ್ರೆ ವೆಸ್ಟ್ ಬೆಂಗಾಲ್, ಮತ್ತೆ ಬಿಹಾರ, ಮತ್ತೆ ಉತ್ತರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿನ ಗ್ರೌಂಡ್ ವಾಟರ್ ಅಂತರ್ಜಲದಲ್ಲಿ ಸುಮಾರು ಆರ್ಸೆನಿಕ್ ಅಂಶ ಇರೋದ್ರಿಂದ ಸುಮಾರು 150 ಮಿಲಿಯನ್ ಪೀಪಲ್ಗಳು ಅದರಿಂದ ಎಫೆಕ್ಟ್ ಆಗ್ತಾ ಇದ್ದಾರೆ. ಅವರಿಗೆ ಆರ್ಸೆನಿಕ್ ಅಂಶದಿಂದ ದೇಹದ ಮೇಲೆ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಲೆವೆಲ್ಸ್ ಆಸ್ ಹೈ ಆಸ್ 3200 ಪಾರ್ಟ್ಸ್ ಪರ್ ಬಿಲಿಯನ್ ppb ಆರ್ಸೆನಿಕ್ಕಿನ ಒಂದು ಪ್ರಮಾಣವನ್ನ ಸೂಚಿಸುವಂತ ಅಂಶ ಇದು ಹ್ಯಾವ್ ಬಿನ್ ರಿಪೋರ್ಟೆಡ್ ಫಾರ್ ಅಬೋವ್ WHO ಸ್ಟ್ಯಾಂಡರ್ಡ್ ಆಫ್ 10 ppb. ಅಂತಂದ್ರೆ WHO ಎಷ್ಟು ಹೇಳಿತ್ತು, 10 ppb ಅಷ್ಟು ಇರಬೇಕು. ಆದ್ರೆ ಈಗ ಎಷ್ಟಿದೆ ಅದರ ಲೆವೆಲ್, ಆರ್ಸೆನಿಕ್ ನ ಲೆವೆಲ್ 3200 ppb ಅಷ್ಟಿದೆ. ಅಂದ್ರೆ ಯಾವ ಲೆವೆಲ್ಗೆ ಆರ್ಸೆನಿಕ್ ಅಂಶ ಅದರಲ್ಲಿ ಇದೆ ಅಂತ ನೀವು ಊಹಿಸ್ಕೊಳ್ಬಹುದು. ಇನ್ನು ಫ್ಲೋರೈಡ್ ಇನ್ ಗ್ರೌಂಡ್ ವಾಟರ್, ಫ್ಲೋರೈಡ್ ಅಂಶ ಸಹ ಈ ಒಂದು ಅಂತರ್ಜಲದಲ್ಲಿ ಹೆಚ್ಚಾಗ್ತಾ ಇದೆ. ಹೈ ಫ್ಲೋರೈಡ್ ಲೆವೆಲ್ಸ್ ಇನ್ 19 states, ಎಸ್ಪೆಷಲಿ ರಾಜಸ್ಥಾನ್, ಗುಜರಾತ್, ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ. 66 ಮಿಲಿಯನ್ ಪೀಪಲ್ ಅಟ್ ರಿಸ್ಕ್ ಆಫ್ ಫ್ಲೋರೋಸಿಸ್. ಮುಖ್ಯವಾಗಿ 19 ರಾಜ್ಯಗಳಲ್ಲಿ, ರಾಜಸ್ಥಾನ, ಗುಜರಾತ್, ಆಂಧ್ರ ಪ್ರದೇಶ, ತೆಲಂಗಾಣ, ಈ ಎಲ್ಲ ರಾಜ್ಯಗಳಲ್ಲಿ ಫ್ಲೋರೈಡ್ ಒಂದು ಅಂಶ ಇರುತ್ತಲ್ವಾ, ಅದು ಹೆಚ್ಚಾಗ್ತಾ ಇದೆ ಈ ಒಂದು ಗ್ರೌಂಡ್ ವಾಟರ್ ಅಲ್ಲಿ. ಇದರಿಂದ ಏನಾಗಿದೆ, ಸುಮಾರು 66 ಮಿಲಿಯನ್ ಜನ ಫ್ಲೋರೋಸಿಸ್ ಅನ್ನುವಂತಹ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಫ್ಲೋರೈಡ್ ಕಾನ್ಸಂಟ್ರೇಷನ್ ಇನ್ ಸಮ್ ರೀಜನ್ಸ್ ರೀಚ್ 48 milligrams per liter ಕಂಪೇರ್ಡ್ ಟು ಪರ್ಮಿಸಿಬಲ್ ಲಿಮಿಟ್ ಆಫ್ 1.5 milligram per liter. ಮುಖ್ಯವಾಗಿ ಎಷ್ಟು ಇರಬೇಕು ಅಂತ ಪರ್ಮಿಷನ್ ಇದೆ, 1.5 milligram per liter ಇಷ್ಟಿದ್ರೆ ಸೇಫ್ ಅಂತ ಇದೆ. ಆದ್ರೆ ಇದು ಎಷ್ಟಕ್ಕೆ ತಲುಪಿದೆ ಅಂತಂದ್ರೆ 48 milligrams per liter ಈ ಲೆವೆಲ್ಗೆ ತಲುಪಿದೆ. ಯಾವುದು, ಫ್ಲೋರೈಡ್ ಕಾನ್ಸಂಟ್ರೇಷನ್. ಅಂತರ್ಜಲದಲ್ಲಿ ಫ್ಲೋರೈಡ್ ನ ಅಂಶ 48 milligram per liter ಗೆ ತಲುಪಿದೆ. ಈ ಕೆಲವೊಂದು ಡೇಟಾಗಳನ್ನ ನೀವು ಮೇನ್ಸ್ ನಲ್ಲಿ, ಕೆಲವೊಂದು ಎಸ್ಸೆಗಳಲ್ಲಿ ಮತ್ತೆ ಎಥಿಕ್ಸ್ ನಲ್ಲಿ ಹೇಗೆ ಪರಿಸರ ಹಾಳಾಗ್ತಾ ಇದೆ ಅಥವಾ ಹೇಗೆ ಮನುಷ್ಯನ ಕೆಲವೊಂದು ಕ್ರಿಯೆಗಳು ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನು ತಂದೊಡ್ತಾ ಇವೆ ಅಂತ ಹಲವಾರು ವಿಭಾಗಗಳಲ್ಲಿ ನೀವು ಇದನ್ನ ಬಳಸ್ಕೋಬಹುದು. ಕೇವಲ ಎಕನಾಮಿ ಮಾತ್ರ ಅಲ್ಲ, ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡೇಟಾಗಳನ್ನ ಹೇಗೆ ಉಪಯೋಗಿಸ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅರ್ಬನ್ ಗ್ರೌಂಡ್ ವಾಟರ್ ಪೊಲ್ಯೂಷನ್. Cities like Delhi, Mumbai and Bengaluru suffer from inadequate sewage treatment. Only 37% of the sewage processed. ಮುಖ್ಯವಾಗಿ ಸೀವೇಜ್ ಇರುತ್ತಲ್ವಾ, ಅಂದ್ರೆ ಚರಂಡಿ ವ್ಯವಸ್ಥೆಗಳು ಮತ್ತೆ ಕೆಲವೊಂದು ಸೀವೇಜ್ ಅಂತಂದ್ರೆ ನಿಮಗೆ ಗೊತ್ತು, ಅಂದ್ರೆ ಸರಿಯಾದ ಮಾಲಿನ್ಯಗೊಂಡ ನೀರು ಅಂತಂದ್ರೆ ಮಾಲಿನ್ಯಗೊಂಡ ನೀರು, ಶುದ್ಧವಾಗಿಲ್ಲದ ನೀರನ್ನ ಸರಿಯಾಗಿ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಡೆಲ್ಲಿ, ಮುಂಬೈ, ಬೆಂಗಳೂರು ಮುಂತಾದ ದೊಡ್ಡ ದೊಡ್ಡ ನಗರಗಳಲ್ಲಿ ಸೀವೇಜ್ ಟ್ರೀಟ್ಮೆಂಟ್, ಆ ಒಂದು ನೀರಿನ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಅಂದ್ರೆ ಮುಖ್ಯವಾಗಿ 37% ಏನಾಗ್ತಾ ಇದೆ, ಸರಿಯಾಗಿ ಆಗ್ತಾ ಇದೆ. ಉಳಿದಿದ್ದ ಎಲ್ಲಾ ಪರ್ಸೆಂಟ್ ಸೀವೇಜ್ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಹೈ ಬಯಾಲಜಿಕಲ್ ಕಂಟ್ಯಾಮಿನೇಷನ್ ಇನ್ಕ್ಲೂಡಿಂಗ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇಸ್ ಕಾಮನ್ ವಿತ್ ಕೌಂಟ್ಸ್ ಆಫನ್ ಎಕ್ಸೀಡಿಂಗ್ 1600 MPN 100 milliliter. ಅಂದ್ರೆ ಬಯಾಲಜಿಕಲ್ ಆಗೋ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚು ಈ ಒಂದು ಅಂತರ್ಜಲದಲ್ಲಿ ಕಾಣಿಸ್ಕೊಳ್ತಾ ಇವೆ ಅಂತ ಹೇಳುತ್ತೆ. ಇನ್ನು ಇದರಿಂದಾಗಿ ಏನೇನಾಗ್ತಾ ಇದೆ, ಮೇಜರ್ ಹೆಲ್ತ್ ಅಂಡ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ಸ್ ಆಫ್ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್. ಇಷ್ಟೊತ್ತು ನೋಡಿದ್ವಲ್ವಾ, ಬೇರೆ ಬೇರೆ ಆರ್ಸೆನಿಕ್ ಮತ್ತೆ ಹಲವಾರು ಫ್ಲೋರೈಡ್ ಇದೆಲ್ಲ ಗ್ರೌಂಡ್ ವಾಟರ್ ನಲ್ಲಿ ಸೇರಿಕೊಂಡಿದೆ. ಇದರಿಂದ ಆರೋಗ್ಯ ಮತ್ತೆ ಪರಿಸರದ ಮೇಲೆ ಏನೇನು ಪರಿಣಾಮಗಳು ಬೀರುತ್ತವೆ ಅಂತ ಈಗ ನಾವು ನೋಡೋಣ. ಹೆಲ್ತ್ ಅಫೆಕ್ಟ್ಸ್, ಆರೋಗ್ಯದ ಮೇಲಾಗುವ ಪರಿಣಾಮಗಳು. ಆರ್ಸೆನಿಕ್ ಎಕ್ಸ್ಪೋಜರ್ ಕಾಸಸ್ ಕ್ಯಾನ್ಸರ್ಸ್, ಸ್ಕಿನ್, ಲಂಗ್, ಬ್ಲಾಡರ್ ಎಲ್ಲ ಕ್ಯಾನ್ಸರ್ಗಳನ್ನ ತಂದೊಡಬಹುದು. ಇದು ಯಾವುದು, ಆರ್ಸೆನಿಕ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದ್ರೆ ಹೃದಯದ ರಕ್ತನಾಳಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡಿಸೀಸ್ಗಳು, ರೋಗಗಳು ಬರಬಹುದು. ಅಂಡ್ ಡೆವಲಪ್ಮೆಂಟಲ್ ಡಿಸಾರ್ಡರ್, ಮನುಷ್ಯನ ಬೆಳವಣಿಗೆಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ರೋಗಗಳು ಕಾಣಿಸ್ಕೊಳ್ಬಹುದು. ಸ್ಟಡೀಸ್ ಶೋ 50 ಮಿಲಿಯನ್ ಪೀಪಲ್ ಅಫೆಕ್ಟೆಡ್ ಇನ್ ವೆಸ್ಟ್ ಬೆಂಗಾಲ್ ಅಲೋನ್. ಬರೀ ವೆಸ್ಟ್ ಬೆಂಗಾಲ್ ಒಂದು ರಾಜ್ಯದಲ್ಲೇ ಸುಮಾರು 50 ಮಿಲಿಯನ್ ಜನ ಈ ಒಂದು ಆರ್ಸೆನಿಕ್ ಇಂದ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಫ್ಲೋರೋಸಿಸ್ ಅಂತಂದ್ರೆ ಫ್ಲೋರೈಡ್ ನ ಅಂಶ ಅಂತ ಹೇಳಿದ್ವಲ್ವಾ, ಅದು ಹೆಚ್ಚಾದಾಗ ಉಂಟಾಗುವಂಥದ್ದು. ಡೆಂಟಲ್ ಅಂಡ್ ಸ್ಕೆಲೆಟಲ್ ಇಶ್ಯೂಸ್ ಅಫೆಕ್ಟ್ 66 ಮಿಲಿಯನ್ ಪೀಪಲ್. ಡೆಂಟಲ್ ಅಂತಂದ್ರೆ ಹಲ್ಲು, ಸ್ಕೆಲೆಟಲ್ ಅಂತಂದ್ರೆ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಹಲ್ಲು ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಈ ಫ್ಲೋರೋಸಿಸ್ ಇಂದ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ತಾ ಇವೆ.
ಇದು ಸುಮಾರು 66 ಮಿಲಿಯನ್ ಜನರನ್ನ ತೊಂದರೆಗೆ ಈಡು ಮಾಡಿದೆ. ನೈಟ್ರೇಟ್ ಕಂಟಾಮಿನೇಷನ್ ಲೀಡ್ಸ್ ಟು ಬ್ಲೂ ಬೇಬಿ ಸಿಂಡ್ರೋಮ್ ಇನ್ ಇನ್ಫ್ಯಾಂಟ್ಸ್ ಅಂಡ್ ಇನ್ಕ್ರೀಸಸ್ ಕ್ಯಾನ್ಸರ್ ರಿಸ್ಕ್ಸ್ ಇನ್ ಅಡಲ್ಟ್ಸ್. ಈಗ ಒಂದು ನೈಟ್ರೇಟ್ ಅಂಶ ಹೆಚ್ಚಾಗೋದ್ರಿಂದ ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ದೊಡ್ಡವರಲ್ಲಿ ಅಡಲ್ಟ್ಸ್ಗಳಲ್ಲಿ ಕ್ಯಾನ್ಸರ್ ಬರುವಂತಹ ಪ್ರಮಾಣ, ಆ ರಿಸ್ಕ್ ಸಹ ಹೆಚ್ಚಾಗ್ತಾ ಇದೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್, ಕಂಟಾಮಿನೇಟೆಡ್ ಗ್ರೌಂಡ್ ವಾಟರ್ ಅಫೆಕ್ಟ್ಸ್ ಅಕ್ವಾಟಿಕ್ ಬಯೋಡೈವರ್ಸಿಟಿ, ಮುಖ್ಯವಾಗಿ ಜಲಚರಗಳಿಗೆ ಸಂಬಂಧಿಸಿದ ಹಾಗೆ ಮತ್ತೆ ನೀರಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಜೀವ ವೈವಿಧ್ಯತೆಗಳಿರುತ್ತಲ್ವಾ, ಇದೆಲ್ಲ ಏನಾಗ್ತಾ ಇದೆ, ಈ ಅಂತರ್ಜಲದ ಕೆಲವೊಂದು ಹಾನಿಕಾರಕ ಅಂಶಗಳಿಂದಾಗಿ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ವಿತ್ ಸ್ಟಡೀಸ್ ಇನ್ ದ ಗಾಂಗೆಸ್ ಬೇಸಿನ್ ಶೋವಿಂಗ್ 40% ಆಫ್ ಡಿಕ್ಲೈನ್ ಇನ್ ಫಿಶ್ ಸ್ಪೀಶೀಸ್. ಕೇವಲ ಗಂಗಾ ನದಿಯ ಬೇಸಿನ್ನಲ್ಲಿ ಎಷ್ಟು ಸುಮಾರು 40% ಮೀನಿನ ಬೇರೆ ಬೇರೆ ಪ್ರಭೇದಗಳು ಕಡಿಮೆಯಾಗಿವೆ ಈಗ. ಸಲೈನಿಟಿ ಫ್ರಾಮ್ ಗ್ರೌಂಡ್ ವಾಟರ್ ಇರಿಗೇಷನ್ ರೆಡ್ಯೂಸಸ್ ಸಾಯಿಲ್ ಫರ್ಟಿಲಿಟಿ. ಮುಖ್ಯವಾಗಿ ಆ ಗ್ರೌಂಡ್ ವಾಟರ್ ನಲ್ಲಿ ಇರುವಂತಹ ಉಪ್ಪಿನಾಂಶ ಹೆಚ್ಚಾಗಿರೋದ್ರಿಂದ ಅದನ್ನ ನೀರಾವರಿ ಅಥವಾ ಬೇರೆ ಬೇರೆ ಕೃಷಿಗಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಬಳಸಿದ್ರು ಸಹ ಅದು ಮಣ್ಣಿನ ಫಲವತ್ತತೆಯನ್ನ ಕಡಿಮೆ ಮಾಡ್ತಾ ಇದೆ. ಅಫೆಕ್ಟಿಂಗ್ 6.73 ಮಿಲಿಯನ್ ಹೆಕ್ಟೇರ್ಸ್ ಅಂಡ್ ಕಾಸಿಂಗ್ ಕ್ರಾಪ್ ಯೀಲ್ಡ್ ಲಾಸಸ್ ಆಫ್ 20 to 50%. ಸಾಯಿಲ್ ಫರ್ಟಿಲಿಟಿ ಕಡಿಮೆ ಆಗೋದ್ರಿಂದ ಸುಮಾರು 6.73 ಮಿಲಿಯನ್ ಹೆಕ್ಟೇರ್ನಷ್ಟು ಭೂಮಿ ತನ್ನ ಫಲವತ್ತತೆಯನ್ನ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಅದೇ ರೀತಿ ಕ್ರಾಪ್ ಯೀಲ್ಡ್ ಅಂದ್ರೆ ಎಷ್ಟು ಬೆಳೆ ಬೆಳಿತೀವಲ್ವಾ, ಆ ಬೆಳೆಯ ಉತ್ಪಾದಕತೆ ಸಹ 20 to 50% ಕಡಿಮೆ ಆಗ್ತಾ ಇದೆ. ಮೆಟಲ್ಸ್ ಅಂಡ್ ಟಾಕ್ಸಿನ್ಸ್ ಫ್ರಾಮ್ ಇರಿಗೇಷನ್ ಬಯೋ ಅಕ್ಯುಮುಲೇಟ್ ಇನ್ ಕ್ರಾಪ್ಸ್ ಸ್ಪ್ರೆಡ್ಡಿಂಗ್ ಥ್ರೂ ದ ಫುಡ್ ಚೈನ್. ಅಂದ್ರೆ ಈಗ ನೀರಾವರಿ ವ್ಯವಸ್ಥೆಗೆ ನಾವು ಅಂತರ್ಜಲವನ್ನ ಬಳಸ್ತೇವೆ. ಅಂತರ್ಜಲದಲ್ಲಿ ಮೊದಲೇ ಬೇರೆ ಯಾವುದು ಹಾನಿಕಾರಕ ಅಂಶಗಳಿರುತ್ತೆ. ಹೀಗಾಗಿ ಇದು ಒಂದು ಸಾರಿ ಒಂದು ಫುಡ್ ಚೈನ್ ಸೇರ್ಕೊಂಡ್ರೆ, ಅಂದ್ರೆ ಬೆಳೆಗಳಿಂದ ಮನುಷ್ಯರಿಗೆ, ಮನುಷ್ಯರಿಂದ ಬೇರೆ ಬೇರೆ ಜಲಚರಗಳಿಗೆ, ಅಂದ್ರೆ ಆ ಮನುಷ್ಯ ತನ್ನ ಸ್ನಾನ ಮಾಡುವಾಗ ಅಥವಾ ಬೇರೆ ಊಟ ಮಾಡುವಾಗ ಅವನು ಬಿಟ್ಟ ಆಹಾರ ಪದಾರ್ಥ ಮತ್ತೆ ಅವನ ಬೇರೆ ಬೇರೆ ಅಂಶಗಳಿಂದಾಗಿ ಅದು ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಹೀಗಾದಾಗ ಏನಾಗುತ್ತೆ, ಇಡೀ ಫುಡ್ ಚೈನ್, ವಾತಾವರಣದಲ್ಲಿನ ಎಲ್ಲ ಒಂದು ಸಮತೋಲನ ಏನಿರುತ್ತೆ ಆ ಸಮತೋಲನಕ್ಕೆ ಧಕ್ಕೆ ಬರುತ್ತೆ. ಎಂಟೈರ್ ಫುಡ್ ಚೈನ್ ಇದರಿಂದ ಹಾನಿಗೆ ಒಳಗಾಗುತ್ತೆ. ಅರ್ಬನ್ ಹೆಲ್ತ್ ಅಂಡ್ ಪ್ರೊಡಕ್ಟಿವಿಟಿ ಲಾಸಸ್. ಪುವರ್ ವಾಟರ್ ಕ್ವಾಲಿಟಿ ಇನ್ ಅರ್ಬನ್ ಏರಿಯಾಸ್ ಲೀಡ್ಸ್ ಟು ಡಿಸೀಸ್ ಔಟ್ ಬ್ರೇಕ್ಸ್. ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಅಲ್ಲಿನ ನೀರಿನ ಒಂದು ಗುಣಮಟ್ಟ ಬಹಳ ಕಳಪೆಯಾಗಿದೆ. ಇದರಿಂದಾಗಿ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ರೋಗಗಳು ಹರಡುತ್ತಾ ಇವೆ. ವಿತ್ ರೇಟ್ 3 to 4 times ಹೈಯರ್ ದೆನ್ ದಿ ಏರಿಯಾಸ್ ವಿತ್ ಕ್ಲೀನರ್ ವಾಟರ್. ಶುದ್ಧವಾಗಿದ್ದ ನೀರನ್ನ ಬಳಸುವ ಪ್ರದೇಶಗಳಿಗಿಂತ ಅಶುದ್ಧವಾದ ನೀರನ್ನ ಬಳಸುವ ಪ್ರದೇಶಗಳು ಸುಮಾರು 3 ರಿಂದ 4 ಪಟ್ಟು ಹೆಚ್ಚು ವೇಗವಾಗಿ ರೋಗಗಳನ್ನ ಹರಡುತ್ತಾ ಇವೆ. ಕಂಟಾಮಿನೇಟೆಡ್ ಅರ್ಬನ್ ಗ್ರೌಂಡ್ ವಾಟರ್ ಅಫೆಕ್ಟ್ಸ್ 37.7 ಮಿಲಿಯನ್ ಇಂಡಿಯನ್ಸ್ ಆನ್ಯುವಲಿ. ಅಂದ್ರೆ ಇದರ ಅರ್ಥ ಏನು, ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಿರೋದೆ. ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗೋದು ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ವಿಷಕಾರಿ ಅಂಶಗಳು, ಬೇಡದೇ ಇರೋ ಪದಾರ್ಥಗಳು ಸೇರಿಕೊಂಡಿದೆ. ಇದರಿಂದಾಗಿ ಪ್ರತಿ ವರ್ಷ 37.7 ಮಿಲಿಯನ್ ಇಂಡಿಯನ್ಸ್ಗಳು, ಅಷ್ಟು ಭಾರತೀಯರು ಇದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ಮೇಲೆ ಇದಕ್ಕೆ ಏನು ಹಾಗಾದ್ರೆ ಸೊಲ್ಯೂಷನ್? ಪ್ರಪೋಸ್ಡ್ ಸೊಲ್ಯೂಷನ್ಸ್. ಅಕ್ವಿಫರ್ ರೀಚಾರ್ಜ್ ಅಂದ್ರೆ ಅಂತರ್ಜಲವನ್ನ ಮರುಪೂರಣಗೊಳಿಸೋದು. ಮ್ಯಾನೇಜ್ಡ್ ಅಕ್ವಿಫರ್ ರೀಚಾರ್ಜ್ ಪ್ರೋಗ್ರಾಮ್ಸ್ ಲೈಕ್ ಗುಜರಾತ್ ಸುಜಲಾಂ ಸುಫಲಾಂ ಯೋಜನಾ have improved water levels by recharging over 1200 million cubic meters through water harvesting structures. ವಾಟರ್ ಹಾರ್ವೆಸ್ಟಿಂಗ್ ಅಂತಂದ್ರೆ ನೀರು ಕೊಯ್ಲು ಅಂತ ಹೇಳ್ತೇವೆ, ಕೆಲವೊಂದ್ಸರಿ ಮಳೆ ನೀರು ಕೊಯ್ಲು ಅಂತೆಲ್ಲ ಹೇಳ್ತೇವಲ್ವಾ, ಆ ತರ ಅಂತರ್ಜಲವನ್ನ ಮರುಪೂರ್ಣಗೊಳಿಸಲಿಕ್ಕೆ ಗುಜರಾತ್ ನಲ್ಲಿ ಈಗಾಗಲೇ ಒಂದು ಸುಜಲಾಂ ಸುಫಲಾಂ ಅನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಯೋಜನೆಗಳನ್ನ ಇಡೀ ದೇಶದಾದ್ಯಂತ ನಾವು ಹಮ್ಮಿಕೊಳ್ಬೇಕು. ಆ ಒಂದು ಯೋಜನೆಯ ಮೂಲಕ ಸುಮಾರು 1200 ಮಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ವಾಟರ್ ಅನ್ನ ಇಂಪ್ರೂವ್ ಮಾಡಲಾಗಿದೆ. ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಟೆಕ್ನಾಲಜೀಸ್. ಟೆಕ್ನಿಕ್ ಲೈಕ್ ರಿವರ್ಸ್ ಆಸ್ಮೋಸಿಸ್ ಅಂಡ್ ಎಲೆಕ್ಟ್ರೋಡಯಾಲಿಸಿಸ್ ಹೆಲ್ಪ್ ರಿಮೂವ್ ಕಂಟಾಮಿನೆಂಟ್ಸ್ ಫ್ರಮ್ ಗ್ರೌಂಡ್ ವಾಟರ್. ಈ ಒಂದು ಆಸ್ಮೋಸಿಸ್ ಮತ್ತೆ ಎಲೆಕ್ಟ್ರೋಡಯಾಲಿಸಿಸ್ ಅನ್ನುವಂತಹ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿಕೊಂಡು ಈ ಗ್ರೌಂಡ್ ವಾಟರ್ ನಲ್ಲಿ, ಅಂತರ್ಜಲದಲ್ಲಿ ಈಗಾಗಲೇ ಇರುವಂತಹ ಬೇಡದೇ ಇರೋ ಪದಾರ್ಥಗಳನ್ನ, ವಿಷಕಾರಿ ಅಂಶಗಳನ್ನ, ಕಂಟಾಮಿನೆಂಟ್ಸ್ ಅನ್ನ ರಿಮೂವ್ ಮಾಡೋದು. ವಾಟರ್ ಎಫಿಷಿಯಂಟ್ ಅಗ್ರಿಕಲ್ಚರ್. ಪ್ರಿಸಿಷನ್ ಫಾರ್ಮಿಂಗ್ ಮೆಥಡ್ಸ್. ಪ್ರಿಸಿಷನ್ ಫಾರ್ಮಿಂಗ್ ಅಂತಂದ್ರೆ ಬೇರೆ ಬೇರೆ ಟೆಕ್ನಾಲಜಿಗಳನ್ನ, ಬೇರೆ ಬೇರೆ ಹಲವಾರು ಸಾಧನಗಳನ್ನ ಉಪಯೋಗಿಸಿಕೊಂಡು ಇನ್ನಷ್ಟು ನಿಖರವಾಗಿ ಬೆಳೆಯನ್ನ ಬೆಳೆಯೋದು ಮತ್ತೆ ಸರಿಯಾದ ರೀತಿಯಲ್ಲಿ ರಿಸೋರ್ಸ್ಗಳನ್ನ, ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದು. ಸಚ್ ಆಸ್ ಡ್ರಿಪ್ ಇರಿಗೇಷನ್. ಡ್ರಿಪ್ ವ್ಯವಸ್ಥೆ ಮಾಡ್ಕೊಳ್ಳೋ ಮೂಲಕ ನೀರಾವರಿಯಲ್ಲಿ ಇಟ್ ಕ್ಯಾನ್ ಸೇವ್
40 to 50% ವಾಟರ್. ಡ್ರಿಪ್ ವ್ಯವಸ್ಥೆಯಿಂದ ಸುಮಾರು 40 ರಿಂದ 50% ನಷ್ಟು ನೀರನ್ನ ಉಳಿಸಬಹುದು. ಅಂಡ್ ರೆಡ್ಯೂಸ್ ಫರ್ಟಿಲೈಸರ್ಸ್ ಯೂಸ್ ಬೈ 20 to 30%. ಈ ಡ್ರಿಪ್ ನ ಮೂಲಕ ಫರ್ಟಿಲೈಸರ್ ಅನ್ನ ಯೂಸ್ ಮಾಡೋದನ್ನು ಸಹ ನಾವು 20 ರಿಂದ 30ರಷ್ಟು ಕಡಿಮೆ ಮಾಡಬಹುದು. ಮಹಾರಾಷ್ಟ್ರ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ದೀಸ್ ಬೆನಿಫಿಟ್ಸ್ ಎಫೆಕ್ಟಿವ್ಲಿ. ಮಹಾರಾಷ್ಟ್ರ ಈ ಒಂದು ಮೆಥಡ್ ನಲ್ಲಿ ಬಹಳ ಮುಂದುವರೆದಿದೆ. ಅದನ್ನ ನಾವು ಇಡೀ ದೇಶದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ. ರೆಗ್ಯುಲೇಟರಿ ರಿಫಾರ್ಮ್ಸ್ ಅಂದ್ರೆ ಸರ್ಕಾರದ ಮೂಲಕ ಬೇರೆ ಯಾವುದಾದ್ರೂ ನಿಯಂತ್ರಕ ವ್ಯವಸ್ಥೆಗಳನ್ನ ರೂಪಿಸೋದು. ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಸ್ಟ್ಯಾಂಡರ್ಡ್ ಇಸ್ ಕ್ರಿಟಿಕಲ್. ಅಂದ್ರೆ ಮುಖ್ಯವಾಗಿ ಈ ಉದ್ಯಮಗಳು, ಬೇರೆ ಬೇರೆ ಫ್ಯಾಕ್ಟರಿಗಳು ತಮ್ಮ ಕೆಲವೊಂದು ಉಪಕರಣಗಳ ಅಥವಾ ತಮ್ಮ ಕೆಲವೊಂದು ಫ್ಯಾಕ್ಟರಿಗಳ ಮೂಲಕ ವಿಷಕಾರಿ ಅಂಶಗಳನ್ನ ನದಿಗೆ ಹರಿದು ಬಿಡುತ್ತವೆ. ಹೀಗಾಗಿ ಇವುಗಳನ್ನ ಸರಿಯಾಗಿ ನಿಭಾಯಿಸಬೇಕು. ಆ ಒಂದು ಉದ್ಯಮಗಳಿಗೆ ಸರಿಯಾದ ರೀತಿಯಲ್ಲಿ ರೂಲ್ಸ್ ಗಳನ್ನ ಹಾಕಬೇಕು. ಗುಜರಾತ್ಸ್ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಹ್ಯಾವ್ ಟ್ರೀಟೆಡ್ 750 MLD ಆಫ್ ವೇಸ್ಟ್ ವಾಟರ್, ರೆಡ್ಯೂಸಿಂಗ್ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಬೈ 40%. ಅಂದ್ರೆ ಗುಜರಾತಿನ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಏನ್ ಮಾಡಿವೆ, ಸುಮಾರು ಈ 750 MLD ಆಫ್ ವೇಸ್ಟ್ ವಾಟರ್ ಅನ್ನ ಟ್ರೀಟ್ ಮಾಡುತ್ತೆ. ಇದರಿಂದ ಏನಾಗಿದೆ, ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗೋದು ತಪ್ಪಿದೆ. ಸುಮಾರು 40ರಷ್ಟು ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗೋದು ಇದರಿಂದ ಕಡಿಮೆ ಆಗಿದೆ. ಇಂತಹ ಕ್ರಮಗಳನ್ನ ನಾವು ಎಲ್ಲ ಕಡೆ ಅಳವಡಿಸಿಕೊಳ್ಬೇಕು. ಮತ್ತೆ ಇಂಡಸ್ಟ್ರಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಟ್ರಿಕ್ಟರ್ ಆಗಿ ಇನ್ನೂ ಹೆಚ್ಚು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅವುಗಳಿಂದ ವಿಷಕಾರಿ ಅಂಶಗಳು ನೀರಿನ ಮೂಲಗಳಿಗೆ ಹೋಗದ ಹಾಗೆ ತಡೆಯಬೇಕು. ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್, ಎಂಪವರಿಂಗ್ ಲೋಕಲ್ ಕಮ್ಯುನಿಟೀಸ್ ಥ್ರೂ ವಾಟರ್ ಯೂಸರ್ ಅಸೋಸಿಯೇಷನ್ ಸಚ್ ಆಸ್ ಆಂಧ್ರ ಪ್ರದೇಶ್ ಫಾರ್ಮರ್ ಮ್ಯಾನೇಜ್ಡ್ ಗ್ರೌಂಡ್ ವಾಟರ್ ಸಿಸ್ಟಮ್ ಪ್ರಮೋಟ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಯೂಸ್. ಮುಖ್ಯವಾಗಿ ಜನ ಸಮುದಾಯಗಳಲ್ಲಿ ಈ ಒಂದು ವಾಟರ್ ಯೂಸ್ ಬಗ್ಗೆ, ನೀರನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಕೆಲವೊಂದು ಅಸೋಸಿಯೇಷನ್ ಮಾಡೋದ್ರ ಮೂಲಕ, ಕೆಲವೊಂದು ಸಂಘಗಳನ್ನ ರೂಪಿಸುವ ಮೂಲಕ, ಉದಾಹರಣೆಗೆ ಆಂಧ್ರ ಪ್ರದೇಶದ ಫಾರ್ಮರ್ ಮ್ಯಾನೇಜ್ಡ್ ಗ್ರೌಂಡ್ ವಾಟರ್ ಸಿಸ್ಟಮ್, ಇಂತಹ ಒಂದು ಸಂಘ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಕಮ್ಯುನಿಟಿಗಳಿಗೆ ಹೆಚ್ಚು ಉತ್ತೇಜನ ನೀಡಬೇಕು. ಪ್ರಮೋಟ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಯೂಸ್, ಸುಸ್ಥಿರವಾದ ಅಂತರ್ಜಲದ ಯೂಸ್ ಮಾಡೋದು, ಅಂತರ್ಜಲ ಬಳಕೆಯನ್ನು ನಾವು ಇಲ್ಲಿ ಉತ್ತೇಜಿಸಬೇಕು. ಬ್ಲೆಂಡಿಂಗ್ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಮೆಥಡ್ಸ್, ಕಂಬೈನಿಂಗ್ ಟ್ರೆಡಿಷನಲ್ ಪ್ರಾಕ್ಟೀಸಸ್ ಲೈಕ್ ಸ್ಟೆಪ್ ವೆಲ್ ರಿವೈವಲ್ ಮಾಡರ್ನ್ ಟೆಕ್ನಾಲಜೀಸ್. ಸ್ಟೆಪ್ ವೆಲ್ ಅಂತ ನೀವು ನೋಡಿರ್ಬೋದು, ಕೆಳಗಡೆ ನೀರಿರುತ್ತೆ, ಸುತ್ತಲೂ ಅದಕ್ಕೆ ಮೆಟ್ಟಿಲುಗಳಿರುತ್ತೆ, ಅದಕ್ಕೆ ಸ್ಟೆಪ್ ವೆಲ್ ಅಂತ ಹೇಳ್ತಾರೆ. ಅಂತ ಒಂದು ಪ್ರದೇಶಗಳಿಂದ ಹೆಚ್ಚು ನೀರನ್ನು ಉಳಿಸೋದು, ಅದರ ಜೊತೆ ಮಾಡರ್ನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ಳೋದು, ಸಚ್ ಆಸ್ ರಿಯಲ್ ಟೈಮ್ ಮಾನಿಟರಿಂಗ್ ಸಿಸ್ಟಮ್. ಪ್ರತಿ ಕ್ಷಣ ಎಷ್ಟು ನೀರಿನ ಮಟ್ಟ ಎಷ್ಟಿದೆ, ರಿಯಲ್ ಟೈಮ್ ಅಂದ್ರೆ ಈ ಕ್ಷಣಕ್ಕೆ ನೀರಿನ ಮಟ್ಟ ಎಷ್ಟು ಚೇಂಜ್ ಆಗ್ತಾ ಇದೆ, ಮತ್ತೆ ನೀರಿನಲ್ಲಿ ಯಾವ್ಯಾವ ಅಂಶಗಳಿದೆ, ಅದರಲ್ಲಿ ಯಾವ್ಯಾವ ಬದಲಾವಣೆಗಳು ಆಗ್ತಾ ಇವೆ ಅನ್ನೋದನ್ನ ಸರಿಯಾಗಿ ಮಾನಿಟರ್ ಮಾಡೋದು. ಇಟ್ ಕ್ಯಾನ್ ಎನ್ಹಾನ್ಸ್ ವಾಟರ್ ಕನ್ಸರ್ವೇಷನ್. ಈ ಮೂಲಕ ಏನಾಗುತ್ತೆ, ನೀರನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಕನ್ಸರ್ವ್ ಮಾಡಬಹುದು, ಅದನ್ನ ಉಳಿಸಬಹುದು. ನೆಕ್ಸ್ಟ್ ವಾಟರ್ ಶೆಡ್ ಡೆವಲಪ್ಮೆಂಟ್. ವಾಟರ್ ಶೆಡ್ ಅಂತಂದ್ರೆ ಜಲಾನಯನ ಯೋಜನೆಗಳು ಅಂತ ಕೇಳ್ತೀವಲ್ವಾ, ಅದು ಮತ್ತೆ ಇಂಗು ಗುಂಡಿಗಳಂತ ಕೆಲವೊಂದು ಕಡೆ ಇರುತ್ತೆ. ಇದೆಲ್ಲ ವಾಟರ್ ಶೆಡ್ ನಲ್ಲಿ ಬರುತ್ತೆ. ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ಸ್ ಇಂಟಿಗ್ರೇಟಿಂಗ್ ಸಾಯಿಲ್ ಕನ್ಸರ್ವೇಷನ್. ಇದರಿಂದ ಏನಾಗುತ್ತೆ, ಸಾಯಿಲ್ ಕನ್ಸರ್ವೇಷನ್ ಸಹ ಆಗುತ್ತೆ. ಎಫಾರೆಸ್ಟೇಷನ್ ಅಂತಂದ್ರೆ ಕಾಡುಗಳನ್ನು ಸಹ ನಾವು ಹೆಚ್ಚಾಗಿ ಬೆಳೆಸಬಹುದು. ಅಂಡ್ ರೀಚಾರ್ಜ್ ಎಫರ್ಟ್ಸ್ ಹ್ಯಾವ್ ಶೋನ್ ಸಕ್ಸಸ್. ಎಲ್ಲವನ್ನ ನಾವು ಒಟ್ಟಾಗಿ ಸೇರಿಸುವ ಮೂಲಕ ಉತ್ತಮವಾದ ರೀತಿಯಲ್ಲಿ ಈ ಒಂದು ಸಮಸ್ಯೆಗಳನ್ನು ನಿವಾರಿಸಬಹುದು. ಕರ್ನಾಟಕಸ್ ಪ್ರೋಗ್ರಾಮ್ ಟ್ರೀಟೆಡ್ 2.5 ಮಿಲಿಯನ್ ಹೆಕ್ಟೇರ್ಸ್. ಕರ್ನಾಟಕದ ಯೋಜನೆಗಳು ಏನ್ ಮಾಡಿದೆ, ಸುಮಾರು 2 ಮಿಲಿಯನ್ ಹೆಕ್ಟೇರ್ನಷ್ಟು ಈ ಒಂದು ವಾಟರ್ ಶೆಡ್ ಯೋಜನೆಯಿಂದ ಅದರಿಂದ ಉಪಯೋಗವನ್ನು ಪಡ್ಕೊಂಡಿವೆ. ರೈಸಿಂಗ್ ಗ್ರೌಂಡ್ ವಾಟರ್ ಲೆವೆಲ್ ಬೈ 1 to 2 ಮೀಟರ್ಸ್. ಇದರಿಂದ ಗ್ರೌಂಡ್ ವಾಟರ್ ಲೆವೆಲ್ ಇದೆಯಲ್ಲ, ಅಂತರ್ಜಲದ ಮಟ್ಟ, ಇದು 1 ರಿಂದ 2 ಮೀಟರ್ ಅಷ್ಟು ಹೆಚ್ಚಾಗಿದೆ. ಹಾಗಾಗಿ ಇವೆಷ್ಟು ಅಂತರ್ಜಲಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಅಂಶಗಳು. ಇನ್ನು ಮುಂದಿನ ಆರ್ಟಿಕಲ್ ಅನ್ನ ನೋಡೋದಾದ್ರೆ, ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ CPPS ಬೈ EPFO. ಏನು ಇದಂದ್ರೆ, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ದ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್, EPFO ಬಗ್ಗೆ ನೀವು ಕೇಳಿರ್ತೀರಾ ಎಕನಾಮಿಯಲ್ಲಿ, ಹ್ಯಾಸ್ ಫುಲ್ಲಿ ಇಂಟ್ರೊಡ್ಯೂಸ್ಡ್ ದ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂಡರ್ ದಿ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 1995. ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅನ್ನೋದು 1995 ಬಂದಿತ್ತು. ಇದರ ಅಡಿಯಲ್ಲಿ ಈಗ EPFO ಏನ್ ಮಾಡಿದೆ, ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಏನ್ ಮಾಡುತ್ತೆ, CPPS aims to make life easier for pensioners by simplifying and streamlining the pension payment process for over 7.85 million pensioners in India. ಭಾರತದಲ್ಲಿ ಈಗ ಸುಮಾರು 7.85 ಮಿಲಿಯನ್ ನಷ್ಟು ಪೆನ್ಷನ್ ತಗೊಳ್ಳುವ ಜನರಿದ್ದಾರೆ. ಅವರೆಲ್ಲರಿಗೂ ಸಹ ಪೆನ್ಷನ್ ಸರಿಯಾದ ರೀತಿಯಲ್ಲಿ, ಸರಳವಾಗಿ ಮತ್ತೆ
ಸುಗಮವಾಗಿ ಅವರಿಗೆ ಪೆನ್ಷನ್ ದೊರೆಯಬೇಕು. ಈ ಒಂದು ಪ್ರೊಸೆಸ್ ಅನ್ನ ಈಸಿ ಮಾಡಲಿಕ್ಕೆ ಈ ಒಂದು ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಕೀ ಫೀಚರ್ಸ್ ಗಳೇನು, ಮುಖ್ಯ ಅಂಶಗಳು ಏನಂತಂದ್ರೆ, ಎಕ್ಸೆಸ್ ಫ್ರಮ್ ಎನಿ ಬ್ಯಾಂಕ್ ಆರ್ ಎನಿ ಬ್ರಾಂಚ್. ಪೆನ್ಷನರ್ಸ್ ಯಾರು ಪೆನ್ಷನ್ ತಗೋತಾರೋ ಅವರು ಕ್ಯಾನ್ ವಿತ್ಡ್ರಾ ದರ್ ಪೆನ್ಷನ್ ಫ್ರಮ್ ಎನಿ ಬ್ಯಾಂಕ್ ಆರ್ ಬ್ರಾಂಚ್. ಯಾವುದೇ ಬ್ಯಾಂಕ್ ನಿಂದ ಅಥವಾ ಯಾವುದೇ ಬ್ರಾಂಚ್ ನಿಂದ ತಮ್ಮ ಪೆನ್ಷನ್ ಅನ್ನ ವಿತ್ಡ್ರಾ ಮಾಡಬಹುದು, ಅಲ್ಲಿಂದ ಹಣವನ್ನು ತೆಗೆದುಕೊಳ್ಬಹುದು. ನೇಷನ್ ವೈಡ್ ಅಂದ್ರೆ ಇಡೀ ದೇಶದಲ್ಲಿ ಯಾವುದೇ ಬ್ಯಾಂಕ್ ಇರಲಿ ಅದರಿಂದ ತೆಗೆದುಕೊಳ್ಬಹುದು. ರಿಮೂವಿಂಗ್ ರಿಸ್ಟ್ರಿಕ್ಷನ್ಸ್ ಆಫ್ ಸ್ಪೆಸಿಫಿಕ್ ಬ್ಯಾಂಕ್ಸ್. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಆ ಒಂದು ಬ್ಯಾಂಕ್ ಅಥವಾ ಆ ಒಂದು ಬ್ರಾಂಚ್ ನಲ್ಲಿ ಮಾತ್ರ ಅವರು ಆ ಪೆನ್ಷನ್ ಅನ್ನ ವಿತ್ಡ್ರಾ ಮಾಡಬಹುದು ಅಂತಿತ್ತು. ಈಗ ಅವರು ಯಾವುದೇ ದೇಶದ ಯಾವುದೇ ಭಾಗದ ಯಾವುದೇ ಬ್ಯಾಂಕ್ ನಲ್ಲಿ ತಮ್ಮ ಪೆನ್ಷನ್ ಹಣವನ್ನು ಪಡೆಯಬಹುದು. ಸಿಂಪ್ಲಿಫೈಡ್ ಪ್ರೊಸೆಸ್. ನೋ ನೀಡ್ ಫಾರ್ ಫಿಸಿಕಲ್ ವೆರಿಫಿಕೇಶನ್ ಅಟ್ ದ ಸ್ಟಾರ್ಟ್ ಆಫ್ ಪೆನ್ಷನ್ ಡಿಸ್ಬರ್ಸ್ಮೆಂಟ್. ಮೊದಲ ಬಾರಿ ಪೆನ್ಷನ್ ಬರುವಾಗ ಫಿಸಿಕಲ್ ಆಗಿ, ಮುಖ್ಯವಾಗಿ ಪೆನ್ಷನ್ ಬರೋದು ಅಂತಂದ್ರೆ ವಯಸ್ಸಾದವರು ಇರ್ತಾರೆ, ಅವರಿಗೆ ಹಲವಾರು ಬಾರಿ ಆ ಪೆನ್ಷನ್ ತಗೊಳ್ಳಿಕ್ಕೆ ಸುತ್ತಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಏನಾಗಿದೆ, ಫಿಸಿಕಲ್ ವೆರಿಫಿಕೇಶನ್ ಅಲ್ಲಿ ಹೋಗ್ಬೇಕು ಅಂತಿಲ್ಲ. ಹಾಗಾಗಿ ನೇರವಾಗಿ ಅವರು ಪೆನ್ಷನ್ ಇಸ್ ಡೈರೆಕ್ಟ್ಲಿ ಕ್ರೆಡಿಟೆಡ್ ದ ಪೆನ್ಷನ್ ಅಕೌಂಟ್. ನೇರವಾಗಿ ಅವರ ಅಕೌಂಟಿಗೆ ಪೆನ್ಷನ್ ಬರುತ್ತೆ. ಆಸ್ ಸೂನ್ ಆಸ್ ಇಟ್ ರಿಲೀಸ್ಡ್. ಯಾವಾಗ ಅವರಿಗೆ ಪೆನ್ಷನ್ ವ್ಯವಸ್ಥೆಗೆ ಅವರು ಅರ್ಹರಾಗ್ತಾರೋ ತಕ್ಷಣ ಅವರ ಬ್ಯಾಂಕ್ ಅಕೌಂಟಿಗೆ ಪೆನ್ಷನ್ ಬರುತ್ತೆ. ಸೀಮ್ಲೆಸ್ ಟ್ರಾನ್ಸ್ಫರ್. ಪೆನ್ಷನರ್ಸ್ ಕ್ಯಾನ್ ಮೂವ್ ಟು ಡಿಫರೆಂಟ್ ಲೊಕೇಶನ್ ಆರ್ ಚೇಂಜ್ ಬ್ಯಾಂಕ್ಸ್ ಬ್ರಾಂಚಸ್ ವಿತೌಟ್ ನೀಡಿಂಗ್ ಟು ಟ್ರಾನ್ಸ್ಫರ್ ದರ್ ಪೆನ್ಷನ್ ಪೇಮೆಂಟ್ ಆರ್ಡರ್ಸ್. ಈ ಪೆನ್ಷನಿನ ಪೇಮೆಂಟ್ ಆರ್ಡರ್ ಗಳನ್ನ ಬದಲಾಯಿಸದೇನು ಸಹ ಅವರು ತಮ್ಮ ಬ್ಯಾಂಕ್ ಗಳನ್ನ ಬ್ರಾಂಚ್ ಗಳನ್ನ ಯಾವ ಪ್ರದೇಶಕ್ಕೆ ಬೇಕಾದರೂ ಬದಲಾಯಿಸಿಕೊಳ್ಬಹುದು. ಎನ್ಶೋರ್ ಸ್ಮೂತ್ ಡಿಸ್ಬರ್ಸ್ಮೆಂಟ್ ಆಫ್ ಪೆನ್ಷನ್ಸ್ ಅಕ್ರಾಸ್ ಇಂಡಿಯಾ ವಿತೌಟ್ ಡಿಸ್ರಪ್ಷನ್. ಯಾವುದೇ ತೊಂದರೆಗಳಿಲ್ಲದೆ ಇಡೀ ದೇಶದಲ್ಲಿ ಪೆನ್ಷನ್ ವ್ಯವಸ್ಥೆಯ ಉಪಯೋಗಗಳನ್ನು ಅವರು ಪಡ್ಕೋಬಹುದು. ಇಂಪ್ರೂವ್ಡ್ ಸಿಸ್ಟಮ್ ಇಂಪ್ರೂವ್ ಆಗಿದೆ. ಇಟ್ ರಿಪ್ಲೇಸಸ್ ದಿ ಓಲ್ಡರ್ ಡಿಸೆಂಟ್ರಲೈಸ್ ಸಿಸ್ಟಮ್ ವೇರ್ ಝೋನಲ್ ರೀಜನಲ್ ಇಪಿಎಫ್ಒ ಆಫೀಸಸ್ ಡೆಲ್ಟ್ ವಿತ್ ಓನ್ಲಿ 3 to 4 ಬ್ಯಾಂಕ್ಸ್ ಫಾರ್ ಪೆನ್ಷನ್ ಪೇಮೆಂಟ್ಸ್. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಒಂದು ಝೋನಲ್ ರೀಜನಲ್ ಇಪಿಎಫ್ಒ ಆಫೀಸ್ ಇರ್ತಾ ಇತ್ತು. ಅದೇನ್ ಮಾಡುತ್ತೆ, 3 to 4 ಬ್ಯಾಂಕ್, 3 ರಿಂದ 4 ಬ್ಯಾಂಕ್ ಅನ್ನ ಅದು ತನ್ನ ಅಡಿಯಲ್ಲಿ ಹೊಂದಿರುತ್ತೆ. ಹಾಗಾಗಿ ಅಲ್ಲಿಗೆ ಆ ಒಂದು ಪೆನ್ಷನ್ ಪಡೆಯೋರು ಆ ಒಂದು ಆಫೀಸಿಗೆ ಹೋಗಿ ಮತ್ತೆ ಆ ಬ್ಯಾಂಕ್ ಗಳಿಗೆ ಸಂಪರ್ಕ ಇಟ್ಕೊಂಡು ಪದೇ ಪದೇ ಬೇಕಾಗಿರೋ ಪೆನ್ಷನ್ ನ ಪಡ್ಕೊಳ್ಬೇಕಾಗಿತ್ತು. ಆ ಒಂದು ಓಲ್ಡರ್ ಸಿಸ್ಟಮ್ ಇದೆಯಲ್ಲ, ಅದು ಈಗ ಬದಲಾಗ್ತಾ ಇದೆ. ಈಗ ಪ್ರೊವೈಡ್ಸ್ ಅ ಯೂನಿಫೈಡ್ ಸಿಸ್ಟಮ್ ಫಾರ್ ಪೆನ್ಷನ್ ಡಿಸ್ಟ್ರಿಬ್ಯೂಷನ್. ಎಲ್ಲಾ ಕಡೆ ಏಕರೂಪವಾದ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಈಗ ತರಲಾಗಿದೆ. ಇದೇ ವಿಷಯದ ಜೊತೆ ಇಪಿಎಫ್ಒ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಬೌಟ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ವಾಟ್ ಇಸ್ ಇಪಿಎಫ್ಒ? ಸ್ಟ್ಯಾಟ್ಯೂಟರಿ ಬಾಡಿ established under the Employees Provident Funds and Miscellaneous Act 1952. 1952ರ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ಸ್ ಅಂಡ್ ಮಿಸೆಲೇನಿಯಸ್ ಆಕ್ಟ್ ಅಡಿಯಲ್ಲಿ ಇಪಿಎಫ್ಒ ಸಂಸ್ಥೆಯನ್ನ, ಇಪಿಎಫ್ಒ ಆರ್ಗನೈಸೇಷನ್ ನ ನಾವು ಸ್ಥಾಪಿಸಿದ್ದೇವೆ. ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದ್ರೆ ಏನು? ಯಾವುದೋ ಒಂದು ಆಕ್ಟ್ ನ ಮೂಲಕ ಸ್ಥಾಪನೆ ಮಾಡಿದ್ದು. ವರ್ಕ್ಸ್ ಅಂಡರ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಕೆಲವೊಂದು ಸಾರಿ ಫಿಲಿಮ್ಸ್ ಅಲ್ಲಿ ಇದನ್ನ ಕೇಳ್ತಾ ಇರ್ತಾರೆ, ಯಾವ ಮಿನಿಸ್ಟ್ರಿ ಅಂಡರ್ ಇದು ಬರುತ್ತೆ ಅಂತ. ಯೂನಿಯನ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರ್ ಆಫ್ ಇಪಿಎಫ್ಒ. ಅದರ ಸಂರಚನೆ ಹೇಗಿದೆ? ಅಡ್ಮಿನಿಸ್ಟರ್ಡ್ ಬೈ ದಿ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ವಿಚ್ ಇನ್ಕ್ಲೂಡ್ಸ್ ರೆಪ್ರೆಸೆಂಟೇಟಿವ್ಸ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ಸ್, ಎಂಪ್ಲಾಯರ್ಸ್ ಅಂಡ್ ಎಂಪ್ಲಾಯೀಸ್. ಇದರ ಆಡಳಿತಕ್ಕೋಸ್ಕರ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಇದೆ. ಇದರಲ್ಲಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲವೊಂದು ರೆಪ್ರೆಸೆಂಟೇಟಿವ್ ಗಳು ಇರ್ತಾರೆ. ಅದರ ಜೊತೆ ಎಂಪ್ಲಾಯರ್ಸ್, ಕೆಲಸ ಕೊಡೋರು, ಎಂಪ್ಲಾಯೀಸ್, ಕೆಲಸ ಮಾಡೋರು, ಎಲ್ಲರನ್ನು ಇದು ಒಳಗೊಂಡಿರುತ್ತೆ. ದ ಬೋರ್ಡ್ ಇಸ್ ಚೇರ್ಡ್ ಬೈ ದಿ ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಈ ಒಂದು ಬೋರ್ಡ್ ಇದೆಯಲ್ಲ, ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್, ಇದರ ಚೇರ್ಮನ್ ಯಾರು? ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಇಪಿಎಫ್ಒ ಸ್ಕೀಮ್ಸ್ ಯಾವ್ಯಾವ ಸ್ಕೀಮ್ ಇದೆ ಅಂತ ನೋಡೋದಾದ್ರೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ 1952. ಮತ್ತೆ ಹೇಳಿದಾಗೆ 1952 ಅಲ್ಲಿ ಬಂದಂತಹ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ? ಫೋಕಸಸ್ ಆನ್ ಸೇವಿಂಗ್ಸ್ ಫಾರ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಆದ ನಂತರ ತಮ್ಮ ಉಳಿತಾಯವನ್ನ ನಿರ್ವಹಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 1995. ಇದು ಪ್ರೊವೈಡ್ಸ್ ಪೆನ್ಷನ್ ಬೆನಿಫಿಟ್ಸ್. ಪೆನ್ಷನ್ಗೆ ಸಂಬಂಧಪಟ್ಟಂತ ಕೆಲವೊಂದು ಬೆನಿಫಿಟ್ ಗಳನ್ನ ಕೊಡೋದು ಇದರ ಕೆಲಸ. ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್. ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಹೆಸರಲ್ಲೇ ಇರೋ ಹಾಗೆ ಆಫರ್ಸ್ ಲೈಫ್ ಇನ್ಶೂರೆನ್ಸ್ ಕವರ್, ಜೀವ ವಿಮೆಯನ್ನ ಇದು ಒದಗಿಸುತ್ತೆ. ಇನ್ ಇಂಟರ್ನ್ಯಾಷನಲ್ ರೋಲ್, ಇಪಿಎಫ್ಒ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ಬೈಲ್ಯಾಟ್ರಲ್ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ಸ್. ಅಂದ್ರೆ ಬೇರೆ ದೇಶಗಳ ಜೊತೆಯೂ ಸಹ ಏನ್ ಮಾಡುತ್ತೆ, ಇಪಿಎಫ್ಒ ಕೆಲವೊಂದು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಳುತ್ತೆ. ಅಲೋವಿಂಗ್ ರೆಸಿಪ್ರೋಕಲ್ ಬೆನಿಫಿಟ್ಸ್. ಎರಡೂ ದೇಶಗಳಿಗೆ ಸಹಾಯವಾಗುವ ತರ, ಪರಸ್ಪರ ಸಹಾಯವಾಗುವ ತರ ಕೆಲವೊಂದು ಅಗ್ರಿಮೆಂಟ್ ಗಳನ್ನ ಮತ್ತೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಅದರಿಂದ ಯಾರಿಗೆ ಉಪಯೋಗ ಆಗುತ್ತೆ? ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ವರ್ಕರ್, ಭಾರತದ ಮತ್ತು ಅಂತಾರಾಷ್ಟ್ರೀಯ ಕೆಲಸಗಾರರಿಗೆ. ಒಬ್ಬರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿರ್ತಾರೆ, ಅವರಿಗೂ ಸಹ ಇದರಿಂದ ಉಪಯೋಗಗಳಾಗುತ್ತೆ. ಕವರೇಜ್
ಇದು ಯಾವ್ದನ್ನ ಕವರೇಜ್ ಮಾಡುತ್ತೆ? ಇದು ಕವರ್ಸ್ ಬೋತ್ ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ವರ್ಕರ್ಸ್ ಫ್ರಮ್ ಕಂಟ್ರೀಸ್ ವಿತ್ ಬಯಲಾಟರಲ್ ಅಗ್ರಿಮೆಂಟ್ಸ್. ಭಾರತದ ಮತ್ತು ಭಾರತ ಒಪ್ಪಂದ ಮಾಡಿಕೊಂಡ ಯಾವುದೇ ದೇಶದ ಕಂಟ್ರಿಗಳ ವರ್ಕರ್ಗಳನ್ನ ಇದು ಕವರ್ ಮಾಡುತ್ತೆ. ಸೊ ಇವಿಷ್ಟು ಈ ಒಂದು ಆರ್ಟಿಕಲ್ನ ಈ ಒಂದು ವಿಷಯದ ಮುಖ್ಯ ಅಂಶಗಳು. ಇನ್ನು ಪ್ರಾಜೆಕ್ಟ್ ವಿಸ್ತಾರ್. ಏನಿದು ಪ್ರಾಜೆಕ್ಟ್ ವಿಸ್ತಾರ್ ಅಂತ ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿ ಮದ್ರಾಸ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ದಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಜೊತೆ ಐಐಟಿ ಮದ್ರಾಸ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಹೊಸದಾದ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೆ. ಅದಕ್ಕೆ ಪ್ರಾಜೆಕ್ಟ್ ವಿಸ್ತಾರ್ ಅಂತ ಹೆಸರು ಕೊಟ್ಟಿದ್ದಾರೆ. ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್. ವಿಸ್ತಾರ ಅನ್ನೋದ್ರ ಫುಲ್ ಫಾರ್ಮ್ ಏನು? ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಅಂದ್ರೆ ಏನು? ಅದರ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಬೌಟ್ ಪ್ರಾಜೆಕ್ಟ್ ವಿಸ್ತಾರ. ಡಿಜಿಟಲ್ ಪ್ಲಾಟ್ಫಾರ್ಮ್. ಇಟ್ ಇಂಟಿಗ್ರೇಟ್ಸ್ ಇನ್ಫಾರ್ಮೇಶನ್ ಅಬೌಟ್ ಓವರ್ 12,000 ಸ್ಟಾರ್ಟ್ಅಪ್ಸ್ ಇನ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್. ಇದೇನ್ ಮಾಡುತ್ತೆ? ಸುಮಾರು ಅಗ್ರಿಕಲ್ಚರ್ ಮತ್ತೆ ಅದರ ಸಂಬಂಧಪಟ್ಟ ಕೃಷಿ ಹಾಗೂ ಮತ್ತಿತರ ಸಂಬಂಧಿಸಿದ ಕ್ಷೇತ್ರಗಳ ಸುಮಾರು 12,000 ಸ್ಟಾರ್ಟ್ಅಪ್ ಗಳನ್ನ ಮತ್ತೆ ಅವುಗಳ ಮಾಹಿತಿಯನ್ನ ಇಂಟಿಗ್ರೇಟ್ ಮಾಡುತ್ತೆ, ಒಂದೇ ಕಡೆ ಸೇರಿಸುತ್ತೆ. ಏಮ್ಸ್ ಟು ಇಂಪ್ರೂವ್ ದ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಥ್ರೂ ಡಿಜಿಟಲೈಸೇಷನ್. ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲೈಸೇಷನ್ ಮೂಲಕ ಸ್ಟಾರ್ಟ್ಅಪ್ ಗಳ ಸಹಾಯದಿಂದ ಒಂದು ಅಗ್ರಿಕಲ್ಚರಲ್ ಸಿಸ್ಟಮ್ ಇದೆಯಲ್ವಾ, ಈ ಕೃಷಿ ಕ್ಷೇತ್ರವನ್ನ ಇನ್ನಷ್ಟು ಹೆಚ್ಚು ವಿಸ್ತರಿಸುವುದು ಇದರ ಗುರಿ. ಬೆನಿಫಿಟ್ಸ್ ಫಾರ್ ಫಾರ್ಮರ್ಸ್. ರೈತರಿಗೆ ಇದರಿಂದ ಏನೇನು ಉಪಯೋಗ ಆಗುತ್ತೆ? ಎನೇಬಲ್ಸ್ ಫಾರ್ಮರ್ಸ್ ಟು ಈಸಿಲಿ ಆಕ್ಸೆಸ್ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಅಂಡ್ ಸರ್ವಿಸಸ್ ಆಫರ್ಡ್ ಬೈ ಸ್ಟಾರ್ಟ್ಅಪ್ಸ್. ಹಲವಾರು ಸ್ಟಾರ್ಟ್ಅಪ್ಗಳು ಈ ಕ್ಷೇತ್ರದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇವೆ. ಆ ಸ್ಟಾರ್ಟ್ಅಪ್ ಗಳ ಮುಖ್ಯ ಉದ್ದೇಶ ಫಾರ್ಮರ್ ಗಳನ್ನು ತಲುಪುವುದು. ಕೆಲವೊಂದು ಸಾರಿ ಅವೆರಡರ ಮಧ್ಯೆ, ಸ್ಟಾರ್ಟ್ಅಪ್ ಮತ್ತು ಫಾರ್ಮರ್ ಗಳ ಮಧ್ಯೆ ಇರುವ ಲಿಂಕ್ ಬಿಲ್ಡ್ ಆಗ್ತಾ ಇರಲ್ಲ. ಹಾಗಾಗಿ ಇದೇನ್ ಮಾಡುತ್ತೆ? ವಿಸ್ತಾರ್ ಫಾರ್ಮರ್ಸ್ ಮತ್ತೆ ಸ್ಟಾರ್ಟ್ಅಪ್ ಗಳ ನಡುವೆ ಒಂದು ಕೊಂಡಿಯನ್ನ ಬೆಸೆದು ಏನೇನು ಟೆಕ್ನಾಲಜಿ ಸೊಲ್ಯೂಷನ್ ಮತ್ತೆ ಸರ್ವಿಸ್ ಇರುತ್ತಲ್ವಾ ಸ್ಟಾರ್ಟ್ಅಪ್, ಅದನ್ನ ಸರಿಯಾಗಿ ಫಾರ್ಮರ್ ಗಳಿಗೆ ತಲುಪಿಸೋದು. ಪ್ರೊವೈಡ್ಸ್ ಅಡ್ವೈಸರಿ ಸರ್ವಿಸಸ್. ಬೇರೆ ಬೇರೆ ಕ್ರಾಪ್ ಪ್ರೊಡಕ್ಷನ್ ಅಂದ್ರೆ ಹೇಗೆ ಬೆಳೆಗಳನ್ನು ಉತ್ಪಾದಿಸೋದು, ಮಾರ್ಕೆಟಿಂಗ್ ಹೇಗೆ ಮಾಡೋದು, ವ್ಯಾಲ್ಯೂ ಅಡಿಷನ್ ಹೇಗೆ ಅದರ ಮೌಲ್ಯವನ್ನು ವರ್ಧಿಸೋದು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೇಗೆ ಅದನ್ನ ಪೂರೈಕೆಯಲ್ಲಿ ಸಪ್ಲೈ ಮಾಡುವಾಗ ಕೆಲವೊಂದು ಮ್ಯಾನೇಜ್ಮೆಂಟ್ ಇರುತ್ತಲ್ವಾ, ಅದ್ರ ಎಲ್ಲದರ ಬಗ್ಗೆ ಅಡ್ವೈಸರಿ ಸರ್ವಿಸಸ್ ಗಳನ್ನ ಕೊಡುತ್ತಾರೆ. ರೈತರಿಗೆ ಇದರೆಲ್ಲದರ ಕುರಿತು ಮಾಹಿತಿಯನ್ನ, ಬೇರೆ ಬೇರೆ ಜಾಗೃತಿಯನ್ನ ಮೂಡಿಸ್ತಾರೆ. ಸಿಗ್ನಿಫಿಕೆನ್ಸ್. ಇದರ ಮಹತ್ವ ಏನು? ಎಕ್ಸ್ಪ್ಯಾಂಡೆಡ್ ಔಟ್ರೀಚ್. ಡಿಜಿಟಲೈಸೇಷನ್ ಹೆಲ್ಪ್ಸ್ ಸೆಂಡ್ ಹೈ ಕ್ವಾಲಿಟಿ ಅಡ್ವೈಸರ್ ಸರ್ವಿಸ್ ಟು ಎವ್ರಿ ಫಾರ್ಮರ್. ಪ್ರತಿ ರೈತರಿಗೂ ಸಹ ಮುಖ್ಯವಾಗಿ ಬೇಕಾಗಿರೋದು ಮಾಹಿತಿ. ಏನೇನು ಹೊಸ ತಂತ್ರಜ್ಞಾನಗಳು ಬಂದಿವೆ, ನಿಜವಾಗ್ಲೂ ಅವುಗಳನ್ನು ಹೇಗೆ ಉಪಯೋಗ ಮಾಡ್ಕೊಳ್ಳೋದು, ಆ ಮೂಲಕ ತನ್ನ ಕೃಷಿಯನ್ನ ಹೇಗೆ ಇನ್ನಷ್ಟು ವರ್ಧಿಸೋದು, ಇದೆಲ್ಲ ಮಾಹಿತಿಗಳು ರೈತರಿಗೆ ಬೇಕಾಗ್ತಾ ಇರುತ್ತೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ, ಪ್ರಾಜೆಕ್ಟ್ ವಿಸ್ತಾರದ ಮೂಲಕ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಡಿಜಿಟಲೈಸೇಷನ್ ಮೂಲಕ ಫಾರ್ಮರ್ ಗಳಿಗೆ ಈ ಎಲ್ಲ ಅಡ್ವೈಸ್ಗಳು ಸಿಗ್ತಾ ಹೋಗುತ್ತೆ. ಟೈಮ್ಲಿ ಇನ್ಫಾರ್ಮೇಶನ್ ಅಂದ್ರೆ ಪ್ರೊವೈಡ್ಸ್ ಅಕ್ಯುರೇಟ್ ಅಂಡ್ ಕಾಂಟೆಕ್ಚುಯಲ್ ಇನ್ಫಾರ್ಮೇಶನ್ ಫಾರ್ ಬೆಟರ್ ಡಿಸಿಷನ್ ಮೇಕಿಂಗ್. ಅಕ್ಯುರೇಟ್ ಅಂತಂದ್ರೆ ನಿಖರವಾದ ಮಾಹಿತಿ, ಅದೇ ರೀತಿ ಕಾಂಟೆಕ್ಚುಯಲ್ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ರೈತರಿಗೆ ಯಾವ ಇನ್ಫಾರ್ಮೇಶನ್ ಬೇಕಾಗಿರುತ್ತೋ ಅದನ್ನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಪ್ರೂವ್ಡ್ ಸಪೋರ್ಟ್ ಎನ್ಹಾನ್ಸಸ್ ದಿ ಕರೆಂಟ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಟು ಆಫರ್ ಬೆಟರ್ ಸಪೋರ್ಟ್ ಫಾರ್ ಫಾರ್ಮರ್ಸ್ ಇನ್ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಫೀಲ್ಡ್ಸ್. ಕೃಷಿ ಮತ್ತಿತರ ಕ್ಷೇತ್ರಗಳಿಗೆ ಏನ್ ಮಾಡುತ್ತೆ? ಇದರಿಂದ ಆ ಕ್ಷೇತ್ರದಲ್ಲಿನ ಫಾರ್ಮರ್ ಗಳಿಗೆ ಉತ್ತಮವಾದ ಬೆಂಬಲ ಇದರಿಂದ ದೊರೆಯುತ್ತೆ. ಇವಿಷ್ಟು ಈ ಆರ್ಟಿಕಲ್ ನ ಮುಖ್ಯಾಂಶಗಳು. ಮುಂದೆ ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್. ಏನಿದು ಪ್ಲಾಟ್ಫಾರ್ಮ್? ODK ಪ್ಲಾಟ್ಫಾರ್ಮ್ ಅಂದ್ರೆ ಏನು? ದ ಕಂಟ್ರೋಲರ್. ಯಾಕೆ ನ್ಯೂಸ್ ನಲ್ಲಿದೆ ಅಂತ ಹೇಳಿ ಮೊದಲು ನೋಡ್ಕೊಳ್ಳೋಣ. ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, CAG ಅಂತ ಹೇಳ್ತೀವಲ್ವಾ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇಸ್ ಯುಟಿಲೈಸಿಂಗ್ ದಿ ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್. ಅವರು ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಡಿಜಿಟಲ್ ಟೂಲ್ ಡಿಸೈನ್ ಟು ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆಬಿಲಿಟಿ ಇನ್ ಪಬ್ಲಿಕ್ ಸ್ಪೆಂಡಿಂಗ್. ಜನರ ಹಣವನ್ನ ಗೌರ್ಮೆಂಟ್ ಹೇಗೆ ಖರ್ಚು ಮಾಡ್ತಾ ಇದೆ ಅನ್ನೋದ್ರ ಕುರಿತು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ನಿರ್ವಹಿಸುವುದರ ಬಗ್ಗೆ ಈ ಒಂದು ಟೂಲ್ ಅನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಯಾವುದು ಇದು? ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್. ಅಬೌಟ್ ದಿ ODK ಪ್ಲಾಟ್ಫಾರ್ಮ್. ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್ ಇಟ್ಸ್ ಸೂಟ್ ಆಫ್ ಟೂಲ್ಸ್ ಡಿಸೈನ್ ಟು ಸಿಂಪ್ಲಿಫೈ ಡೇಟಾ ಕಲೆಕ್ಷನ್. ಏನು ಇದು? ಹಲವಾರು ಒಂದು ಟೂಲ್ಗಳ ಒಂದು ಸಮೂಹ ಇದು. ಏನೇನ್ ಮಾಡ್ಲಿಕ್ಕೆ ಆಗುತ್ತೆ? ಡೇಟಾ ಕಲೆಕ್ಷನ್, ಮಾಹಿತಿಯನ್ನ ಸಂಗ್ರಹಿಸೋದು, ಮ್ಯಾನೇಜ್ಮೆಂಟ್ ಮಾಹಿತಿಯ ನಿರ್ವಹಣೆ ಮತ್ತು ಅನಾಲಿಸಿಸ್, ಆ ಮಾಹಿತಿಯನ್ನ ವಿಶ್ಲೇಷಿಸೋದು. ಇಟ್ ಇಸ್ ವೈಡ್ಲಿ ಯೂಸ್ಡ್ ಫಾರ್ ಕಂಡಕ್ಟಿಂಗ್ ಸರ್ವೇಸ್. ಇದನ್ನ ಮುಖ್ಯವಾಗಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಸರ್ವೆಗಳನ್ನ ಕಂಡಕ್ಟ್ ಮಾಡ್ಲಿಕ್ಕೆ. ಕ್ಯಾಪ್ಚರಿಂಗ್ ಫೀಲ್ಡ್ ಡೇಟಾ, ಮುಖ್ಯವಾಗಿ ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ಅಂದ್ರೆ ಆ ಒಂದು ತಳಮಟ್ಟದಲ್ಲಿ ಯಾವ ಮಾಹಿತಿಗಳು ಸಿಗುತ್ತೆ ಅದರ ಬಗ್ಗೆ ಮಾಹಿತಿನ ಸಂಗ್ರಹಿಸೋದು. ಅಂಡ್ ಮಾನಿಟರಿಂಗ್ ಪ್ರೋಗ್ರಾಮ್ಸ್. ಬೇರೆ ಬೇರೆ ಸರ್ಕಾರದ ಕಾರ್ಯಕ್ರಮಗಳಿರುತ್ತೆ, ಆ ಕಾರ್ಯಕ್ರಮಗಳು ಯಾವ ರೀತಿ ಜನರ ಹಣವನ್ನ ಉಪಯೋಗಿಸ್ತಾ ಇವೆ ಎಲ್ಲದರ ಮಾನಿಟರ್ ಮಾಡೋದು ಈ ಒಂದು ODK ಪ್ಲಾಟ್ಫಾರ್ಮ್ ನ
ಕೆಲಸ. ಅದನ್ನ ಈಗ ಕಂಟ್ರೋಲರ್ ಆಡಿಟರ್ ಜನರಲ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಪರ್ಪಸ್ ಏನು ಮೊದಲೇ ಹೇಳಿದಾಗೆ ಡಿಸೈನಿಂಗ್, ಕಲೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ಡಾಟಾ ಸೆಕ್ಯೂರ್ಲಿ. ಸುರಕ್ಷಿತವಾಗಿ ಮಾಹಿತಿಯನ್ನ ಡಿಸೈನ್ ಮಾಡೋದು, ಸರಿಯಾಗಿ ನಿರ್ವಹಿಸೋದು, ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಸಂರಚಿಸೋದು, ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದು, ಇದು ಮುಖ್ಯವಾಗಿ ಇದರ ಪರ್ಪಸ್. ಹೆಲ್ಪ್ಸ್ ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಸ್ಪೆಂಡಿಂಗ್ ಅಂಡ್ ಎನ್ಶೋರ್ಸ್ ಅಕೌಂಟೆಬಿಲಿಟಿ ಇನ್ ಗೌರ್ಮೆಂಟ್ ಸ್ಕೀಮ್ಸ್. ಮೊದಲೇ ಹೇಳಿದಾಗೆ ಪಾರದರ್ಶಕತೆಯನ್ನು ಹೆಚ್ಚಿಸೋದು, ಮತ್ತೆ ಜನರ ಹಣ ಹೇಗೆ ಖರ್ಚಾಗ್ತಾ ಇದೆ, ಪಬ್ಲಿಕ್ ಸ್ಪೆಂಡಿಂಗ್ ಹೇಗಾಗ್ತಾ ಇದೆ, ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ, ಎಲ್ಲದರ ಬಗ್ಗೆ ಸರ್ಕಾರ ಸರಿಯಾಗಿ ಹೊಣೆಗಾರಿಕೆನ ನಿಭಾಯಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಇದು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಫೀಚರ್ಸ್ ಏನು? ಇಂಟಿಗ್ರೇಷನ್ ವರ್ಕ್ಸ್ ವಿತ್ ಸಿಎಜಿಸ್ ಆಪರೇಟಿಂಗ್ ಸಿಸ್ಟಮ್. ಸಿಎಜಿ ಅವರಿಗೆ ಅವರದೇ ಆದ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ, ಅದಕ್ಕೆ OIOS ಅಂತ ಕರೀತಾರೆ. ಒನ್ ಇಂಡಿಯನ್ ಆಡಿಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಒನ್ ಸಿಸ್ಟಮ್, ಇದ್ರ ಫುಲ್ ಫಾರ್ಮ್ ಇದೆ OIOS, ಒನ್ ಇಂಡಿಯನ್ ಆಡಿಟ್ ಅಕೌಂಟ್ ಡಿಪಾರ್ಟ್ಮೆಂಟ್, ಒನ್ ಸಿಸ್ಟಮ್. ಈ ಒಂದು ಸಿಸ್ಟಮ್ ಜೊತೆ ಇದನ್ನ ಇಂಟಿಗ್ರೇಟ್ ಮಾಡಲಾಗಿದೆ. ಯಾವುದನ್ನ? ಮೊದಲೇ ಹೇಳಿದ್ವಲ್ಲ, ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್, ಇದನ್ನ ಇಂಟಿಗ್ರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಎನ್ಕ್ರಿಪ್ಷನ್ ಪ್ರೊವೈಡ್ಸ್ ಎಂಡ್ ಟು ಎಂಡ್ ಸೆಕ್ಯೂರ್ ಡೇಟಾ ಮ್ಯಾನೇಜ್ಮೆಂಟ್. ಅಂದ್ರೆ ಈಗ ಒಂದು ಫಾರ್ಮರ್ ಹತ್ರ ಒಂದು ಕೆಲವೊಂದು ಮಾಹಿತಿ ಇರುತ್ತೆ, ಅದನ್ನ ಬೇರೆ ಕಡೆ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಅದೇ ರೀತಿ ಸರ್ಕಾರದ ಕೆಲವೊಂದು ಡೇಟಾ ಇರುತ್ತೆ, ಮತ್ತೆ ಅದನ್ನ ಬೇರೆ ಯಾವ್ದಕ್ಕೂ ಯೂಸ್ ಮಾಡ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತಂದ್ರೆ ಮೊದಲೇ ಹೇಳಿದ್ದೇವೆ, ಯಾರು ಅದನ್ನ ಕಳಿಸಿರ್ತಾರೋ, ಯಾರು ಅದನ್ನ ಸ್ವೀಕರಿಸ್ತಾರೋ ಅವರಿಗೆ ಮಾತ್ರ ಆ ಡೇಟಾದ ಬಗ್ಗೆ ಮಾಹಿತಿ ಇರುತ್ತೆ. ಮಿಡ್ಲಲ್ಲಿ ಯಾರು ಅದನ್ನ ಹ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಈ ತರ ಒಂದು ಎನ್ಕ್ರಿಪ್ಷನ್ ಮೆಥಡ್ ಅನ್ನ ಇದರಲ್ಲಿ ಯೂಸ್ ಮಾಡ್ತಾರೆ. ಸರ್ವೇಸ್ ಸಪೋರ್ಟ್ಸ್ ಮಲ್ಟಿ ಲ್ಯಾಂಗ್ವೇಜ್ ಸರ್ವೇಸ್ ಫಾರ್ ಇಂಪ್ರೂವ್ ಡೇಟಾ ಕಲೆಕ್ಷನ್. ಬೇರೆ ಬೇರೆ ಭಾಷೆಗಳಲ್ಲೂ ಸಹ ಮಾಹಿತಿಯನ್ನ ಇದರಲ್ಲಿ ನಾವು ಕಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಆಡಿಟ್ ಏಡ್ ಐಡೆಂಟಿಫೈಸ್ ಪ್ರಾಬ್ಲಮ್ ಏರಿಯಾಸ್ ರಿಕ್ವೈರಿಂಗ್ ಡೀಪರ್ ರಿವ್ಯೂಸ್. ಎಲ್ಲ ಮಾಹಿತಿಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಏರಿಯಾಗಳು ಯಾವ್ದು, ಮತ್ತೆ ಹೇಗೆ ಅವುಗಳನ್ನ ನಿಭಾಯಿಸಬೇಕು, ಎಲ್ಲ ವಿಷಯಗಳನ್ನ ಸರಿಯಾಗಿ ಆಡಿಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಪರೀಕ್ಷೆ ಮಾಡಬಹುದು ಅವೆಲ್ಲವುಗಳನ್ನ. ಮುಂದಿನ ಅಂಶ ಲೀಡ್ಸ್ 2024. ಯಾವ ಮಿನಿಸ್ಟ್ರಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ. ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ರೀಸೆಂಟ್ಲಿ ರಿಲೀಸ್ಡ್ ದ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್. ಇದಕ್ಕೆ ಲೀಡ್ಸ್ ಅಂತ ಕರೀತಾರೆ. ಲೀಡ್ಸ್ ಫುಲ್ ಫಾರ್ಮ್ ಏನು? ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್. ಯಾವ ಮಿನಿಸ್ಟ್ರಿ? ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಯಾವ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ ನವದೆಹಲಿಯಲ್ಲಿ. ಈಗ ಅಬೌಟ್ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ 2024, ಇದು 6ನೇ ಎಡಿಷನ್ ಈ ಒಂದು ರಿಪೋರ್ಟ್ ಇಂದು. ದಿಸ್ ಇಸ್ ದಿ 6th ಎಡಿಷನ್ ಆಫ್ ದಿ ಲೀಡ್ಸ್ ರಿಪೋರ್ಟ್. ಇನ್ಸೆಪ್ಷನ್ ಮೊದಲು ಯಾವಾಗ ಇಂಟ್ರೊಡ್ಯೂಸ್ಡ್ ಮಾಡಿದ್ದು? 2018ರಲ್ಲಿ. ಯಾವ ಮಿನಿಸ್ಟ್ರಿ? ಮೊದಲೇ ಹೇಳಿದಾಗೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT ಅಂತ ಹೇಳ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಲೀಡ್ಸ್ ರಿಪೋರ್ಟ್ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ? ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT ಮಿನಿಸ್ಟ್ರಿ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇನ್ಸ್ಪೈರ್ಡ್ ಬೈ ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಮಾಡೆಲ್ಡ್ ಆಫ್ಟರ್ ದಿ ವರ್ಲ್ಡ್ ಬ್ಯಾಂಕ್ಸ್ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ದ ವರ್ಲ್ಡ್ ಬ್ಯಾಂಕ್ ಇಂದು ಒಂದು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಮೊದಲು ಇದೆ, ಅದನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಈ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಲೀಡ್ಸ್ ಅಂತಂದ್ರೆ ಲಾಜಿಸ್ಟಿಕ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್, ಅಂದ್ರೆ ಹೇಗೆ ಬೇರೆ ಬೇರೆ ರಾಜ್ಯಗಳ ನಡುವೆ ಸರಕು ಸಾಗಣೆಗಳು ಸರಿಯಾಗಿ ನಡೀತಾ ಇದೆಯಾ, ಸರಕು ಸಾಗಣೆಗೆ ಸ್ನೇಹಿಯಾದ ವಾತಾವರಣ ಇದೆಯಾ, ಅದಕ್ಕೆ ಏನೇನು ಸಮಸ್ಯೆಗಳಿದೆ, ಹೇಗೆ ಅದನ್ನು ನಿಭಾಯಿಸಬಹುದು, ಈ ಎಲ್ಲ ವಿಷಯಗಳ ಕುರಿತು ಈ ಒಂದು ಲೀಡ್ಸ್ ರಿಪೋರ್ಟ್ ನಲ್ಲಿ ಹೇಳಿರ್ತಾರೆ. ಮತ್ತೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಕೆಲವೊಂದು ರ್ಯಾಂಕಿಂಗ್ ಅನ್ನು ಕೊಡ್ತಾರೆ. ಹಾಗಾಗಿ ಇದು ಏನು ಅಂತ ತಿಳ್ಕೊಂಡಿಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ನೆಟ್ ಪೋರ್ಟಲ್. ಏನಿದು ಬ್ಯಾಂಕ್ ನೆಟ್ ಪೋರ್ಟಲ್? A revamped e-auction portal launched by the government for properties auctioned by public sector banks. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿರುತ್ತಲ್ವಾ, ಆ ಒಂದು ಬ್ಯಾಂಕ್ಗಳ ಕೆಲವೊಂದು ಪ್ರಾಪರ್ಟಿಗಳಿರುತ್ತೆ. ಆ ಪ್ರಾಪರ್ಟಿಗಳನ್ನ ಹರಾಜು ಮಾಡಲಿಕ್ಕೆ ಈ ಒಂದು ಆಕ್ಷನ್ ಪೋರ್ಟಲ್ ಇದೆ. ಅದರ ಹೆಸರೇನು? ಬ್ಯಾಂಕ್ ನೆಟ್. ವಾಟ್ ಇಟ್ ಆಫರ್ಸ್? ಲಿಸ್ಟಿಂಗ್ಸ್ ಇನ್ಕ್ಲೂಡ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಪ್ರಾಪರ್ಟೀಸ್, ವೆಹಿಕಲ್ಸ್, ಮಷಿನರಿ ಅಂಡ್ ಲ್ಯಾಂಡ್. ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಪ್ರಾಪರ್ಟಿ ಇರಬಹುದು, ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಇರಬಹುದು, ಮತ್ತೆ ಅವುಗಳಿಗೆ ಸಂಬಂಧಪಟ್ಟ ವೆಹಿಕಲ್, ಮಷಿನರಿ, ಭೂಮಿ, ಲ್ಯಾಂಡ್ ಎಲ್ಲವುಗಳನ್ನ ಇದು ಆಕ್ಷನ್ ಮಾಡಲಿಕ್ಕೆ, ಹರಾಜು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಫೀಚರ್ಸ್ ಏನು? ಸಿಂಗಲ್ ಅಪ್ಲಿಕೇಶನ್ ಕವರ್ಸ್ ಪ್ರೀ ಆಕ್ಷನ್, ಆಕ್ಷನ್, ಪೋಸ್ಟ್ ಆಕ್ಷನ್ ಪ್ರೊಸೆಸ್. ಹರಾಜಿನ ಮೊದಲಿನ ಪ್ರಕ್ರಿಯೆಗಳು ಮತ್ತೆ ಹರಾಜು ಪ್ರಕ್ರಿಯೆ, ನಂತರ ಅದನ್ನ ಹೇಗೆ ತಲುಪಿಸೋದು, ಪೋಸ್ಟ್ ಆಕ್ಷನ್ ಪ್ರೊಸೆಸ್ಗಳು ಎಲ್ಲವನ್ನ ಈ ಒಂದು ಅಪ್ಲಿಕೇಶನ್ ಇಂದ, ಈ ಒಂದು ಬ್ಯಾಂಕ್ ನೆಟ್ ಇಂದ ನಾವು ನಿಭಾಯಿಸಬಹುದು. ಇಂಟಿಗ್ರೇಟೆಡ್ ಪೇಮೆಂಟ್ ಗೇಟ್ವೇ ಅಂಡ್ KYC ಟೂಲ್ಸ್. ಪೇಮೆಂಟ್ ಗೇಟ್ವೇಗಳಿರುತ್ತಲ್ವ, ಹಣಕಾಸನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಣವನ್ನು ಟ್ರಾನ್ಸಾಕ್ಟ್ ಮಾಡಲಿಕ್ಕೆ ಕೆಲವೊಂದು ಪೇಮೆಂಟ್ ಗೇಟ್ವೇಗಳಿರುತ್ತೆ.
ಅದರ ಜೊತೆ KYC ಟೂಲ್ಗಳು, ನೋ ಯುವರ್ ಕಸ್ಟಮರ್ ಅಂತ ಹೇಳ್ತೇವಲ್ವಾ, ಬ್ಯಾಂಕ್ಗಳು ನಮ್ಮ ಡೀಟೇಲ್ಸ್ಗಳನ್ನ ತೆಗೆದುಕೊಂಡಿರುತ್ತವೆ. ಆ ಡೀಟೇಲ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಕೆಲವೊಂದು ನಮ್ಮ ಮುಖ್ಯವಾದ ಮಾಹಿತಿಗಳು, ಹೆಸರು ಮತ್ತೆ ನಮ್ಮ ಬ್ಯಾಂಕಿನ ಡೀಟೇಲ್ಸ್ಗಳು, ಹಲವಾರು ವಿಷಯಗಳನ್ನ KYC ಅಂತ ಕರೀತಾರೆ. ಈ KYCಯಲ್ಲಿ ಮತ್ತೆ ಪೇಮೆಂಟ್ ಗೇಟ್‌ವೇ ಈ ಎರಡನ್ನ ಒಂದಾಗಿ ಸೇರಿಸಿ ಈಸಿಯಾಗಿ ಇದನ್ನ ಪ್ರೊಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಯೂಸರ್ ಡ್ಯಾಶ್ ಬೋರ್ಡ್ ಫಾರ್ ಸ್ಪೆಂಡ್ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟ್ಸ್. ಪ್ರತಿ ಯೂಸರ್ಗೊಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಅವ್ರು ಹೇಗೆ ಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಹೇಗೆ ಅವರ ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತಾ ಇವೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಹೆಲ್ಪ್ ಡೆಸ್ಕ್ ಅಂಡ್ ಕಾಲ್ ಸೆಂಟರ್ ವಿತ್ ಕಾಲ್ ಬ್ಯಾಕ್ ಆಪ್ಷನ್. ಒಂದು ಹೆಲ್ಪ್ ಡೆಸ್ಕ್ ಮತ್ತೆ ಒಂದು ಕಾಲ್ ಸೆಂಟರ್ ಅನ್ನ ಇದಕ್ಕೋಸ್ಕರ ತಯಾರು ಮಾಡಿದ್ದಾರೆ. ಇಲ್ಲಿ ಕಾಲ್ ಬ್ಯಾಕ್ ಆಪ್ಷನ್ ಸಹ ಇಟ್ಟಿದ್ದಾರೆ. ಬೆನಿಫಿಟ್ಸ್ ಏನು? ಸಿಂಪ್ಲಿಫೈಸ್ ಪ್ರಾಪರ್ಟಿ ಇ ಆಕ್ಷನ್ಸ್ ಫಾರ್ ಬೈಯರ್ಸ್ ಅಂಡ್ ಇನ್ವೆಸ್ಟರ್. ಈ ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಪ್ರಾಪರ್ಟಿಗಳನ್ನ ಈಸಿಯಾಗಿ ಬೈ ಮಾಡಬಹುದು ಮತ್ತೆ ಇನ್ವೆಸ್ಟರ್ಗಳಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಈ ಆಕ್ಷನ್, ಆ ಹರಾಜು ಪ್ರಕ್ರಿಯೆಗೆ ಇದರಿಂದ ಹೆಲ್ಪ್ ಆಗುತ್ತೆ. ಅದನ್ನ ಬಹಳ ಸರಳಗೊಳಿಸಿದ್ದಾರೆ ಈಗ. ಏಡ್ಸ್ PSB ಇನ್ ರಿಕವರಿಂಗ್ ಅಸೆಟ್ಸ್ ಅಂಡ್ ಇಂಪ್ರೂವಿಂಗ್ ದರ್ ಬ್ಯಾಲೆನ್ಸ್ ಶೀಟ್ಸ್. ಇದು PSB ಗಳಿಗೆ ಹೆಲ್ಪ್ ಮಾಡುತ್ತೆ. ಯಾವ ತರ? ಅವರ ಅಸೆಟ್ಗಳನ್ನ, ಅವರ ಆಸ್ತಿಗಳನ್ನ ಸರಿಯಾಗಿ ರಿಕವರಿ ಮಾಡ್ಕೊಳ್ಳಕ್ಕೆ, ಮತ್ತೆ ಅವರ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಕೆಲವೊಂದು ಏರುಪೇರು ಆಗಿದ್ರೆ ಅದನ್ನ ಸರಿಯಾಗಿ ನಿರ್ವಹಿಸಕ್ಕೆ, ಆ ಬ್ಯಾಲೆನ್ಸ್ ಶೀಟ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಓವರ್ 1,22,500 ಪ್ರಾಪರ್ಟೀಸ್ ಆರ್ ಆಲ್ರೆಡಿ ಲಿಸ್ಟೆಡ್ ಫಾರ್ ಆಕ್ಷನ್. ಅಂತಂದ್ರೆ ಈಗಾಗಲೇ ಹರಾಜಿಗೋಸ್ಕರ ಸುಮಾರು 1,22,500 ಪ್ರಾಪರ್ಟಿಗಳನ್ನ ಲೀಸ್ಟ್ ಮಾಡಲಾಗಿದೆ. ಸೊ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನಿಮಗೆ ಮೇನ್ಸಿಗೋಸ್ಕರ ಒಂದು ಕ್ವಶನ್ ಇದೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಡಿಸ್ಕಸ್ ದ ಕೀ ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಅಂಡ್ ಕಂಟಾಮಿನೇಷನ್ ಇನ್ ಇಂಡಿಯಾ. ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ನಮ್ಮ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಸವಾಲುಗಳಿದೆ, ಮತ್ತೆ ಅದರ ಯಾಕೆ ಕಡಿಮೆ ಆಗ್ತಾ ಇದೆ, ಮತ್ತೆ ಕಂಟಾಮಿನೇಷನ್ ಹೇಗೆ ಆಗ್ತಾ ಇದೆ, ಅದರಲ್ಲಿ ಬೇರೆ ಬೇರೆ ವಿಷಕಾರಿ ಅಂಶಗಳು ಏನೇನು ಸೇರ್ಕೊಳ್ತಾ ಇವೆ, ವಾಟ್ ಆರ್ ದಿ ಪೊಟೆನ್ಷಿಯಲ್ ಸೊಲ್ಯೂಷನ್, ಅದಕ್ಕೆ ಏನೇನು ಸಲಹೆಗಳನ್ನು ನೀವು ಕೊಡಬಹುದು ಟು ಅಡ್ರೆಸ್ ದೀಸ್ ಇಶ್ಯೂಸ್ ಅಂಡ್ ಎನ್ಶೋರ್ ಸಸ್ಟೈನೇಬಲ್ ವಾಟರ್ ಮ್ಯಾನೇಜ್ಮೆಂಟ್. ಸುಸ್ಥಿರವಾಗಿ ನೀರನ್ನು ಹೇಗೆ ಬಳಸೋದು, ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಈ ಒಂದು ಪ್ರಶ್ನೆಯ ಅರ್ಥ. ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಮುಂದಿನ ಪ್ರಶ್ನೆ ಪ್ರಿಲಿಮ್ಸ್ಗಾಗಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ credit rating agencies are regulated by Reserve Bank of India. A rating agency popularly known as ICRA or ICRA is a public limited company. Brickwork Ratings is an Indian credit rating agency. So which of the following statements are correct ಅಂತ ಕೇಳಿದ್ದಾರೆ. 1 and 2, 2 and 3, 1 and 3, 1, 2, 3. ಇದಕ್ಕೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಅಂತ ಹಾಗೆ ಕೊನೆಯದಾಗಿ ವೊಕ್ಯಾಬ್ಯುಲರಿ ಕಾರ್ನರ್ ಅಲ್ಲಿ ಕೆಲವೊಂದು ಶಬ್ದಗಳನ್ನ ಕಲಿಯೋಣ. ಟ್ರಾನ್ಸಿಯೆಂಟ್ ಅಂದ್ರೆ ಕ್ಷಣಿಕ. ಸಿನೋನಿಮ್ಸ್: ಟೆಂಪರರಿ, ಶಾರ್ಟ್ ಲಿವ್ಡ್. ಕ್ಷಣಿಕ ಅಂತ ಅರ್ಥ. ಎಕ್ಸಾಂಪಲ್: ದ ಜಾಯ್ ಆಫ್ ದಿ ಹಾಲಿಡೇ ವಾಸ್ ಟ್ರಾನ್ಸಿಯೆಂಟ್. ನಾವು ರಜೆ ಸಿಕ್ಕಾಗ ಏನೊಂದು ತುಂಬಾ ಖುಷಿಯಿಂದ ಇರ್ತೀವಲ್ವಾ, ಅದು ಕ್ಷಣಿಕ. ಯಾಕಂದ್ರೆ ಫೇಡಿಂಗ್ ಆಸ್ ಸೂನ್ ಆಸ್ ವರ್ಕ್ ರಿಸ್ಯೂಮ್ಡ್. ಯಾವಾಗ ವರ್ಕ್ ಮತ್ತೆ ಶುರು ಆಗುತ್ತೋ ಆಗ ಆ ಖುಷಿ ಕಳೆದು ಹೋಗುತ್ತೆ. ಹಾಗಾಗಿ ಆ ಖುಷಿ ಅನ್ನೋದು ಕ್ಷಣಿಕ. ಅಫ್ಲಿಕ್ಟಿಂಗ್ ಅಂದ್ರೆ ಬಾಧಿಸ್ತಾ ಇರೋದು. ಟ್ರಬ್ಲಿಂಗ್, ಡಿಸ್ಟ್ರೆಸ್ಸಿಂಗ್. ದ ಡ್ರಾಟ್ ಹ್ಯಾಸ್ ಬಿನ್ ಅಫ್ಲಿಕ್ಟಿಂಗ್ ದಿ ಫಾರ್ಮರ್ಸ್ ಫಾರ್ ಮಂತ್ಸ್, ಲೀವಿಂಗ್ ದರ್ ಫೀಲ್ಡ್ಸ್ ಬ್ಯಾರನ್. ಅಂದ್ರೆ ಈಗ ಒಂದು ಬರಗಾಲ ಏನಾಗ್ತಾ ಇದೆ, ಬರಗಾಲದಿಂದಾಗಿ ಫಾರ್ಮರ್ಗಳು, ರೈತರಿಗೆ ಅದು ಬರಗಾಲ ಬಾಧಿಸ್ತಾ ಇದೆ. ಹಾಗಾಗಿ ಅವರ ಫೀಲ್ಡ್ಗಳು ಬ್ಯಾರನ್ ಹಾಕೊಂಡಿವೆ, ಇನ್ನು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಪೆರೇನಿಯಲ್ ಅಂತಂದ್ರೆ ಸಾರ್ವಕಾಲಿಕ. ಸಿನೋನಿಮ್ಸ್ ಅಂದ್ರೆ ಎಟರ್ನಲ್, ಎಂಡ್ಯೂರಿಂಗ್, ಯಾವಾಗಲೂ ಇರುವಂತದ್ದು. ಪಾವರ್ಟಿ ರಿಮೇನ್ಸ್ ಅ ಪೆರೇನಿಯಲ್ ಚಾಲೆಂಜ್ ಫಾರ್ ಮೆನಿ ಡೆವಲಪಿಂಗ್ ಕಂಟ್ರೀಸ್. ಹಲವಾರು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಬಡತನ ಒಂದು ಯಾವಾಗಲೂ ಒಂದು ಸಾರ್ವಕಾಲಿಕ ಸಮಸ್ಯೆ ಆಗ್ಬಿಟ್ಟಿದೆ, ಪೆರೇನಿಯಲ್ ಚಾಲೆಂಜ್ ಆಗ್ಬಿಟ್ಟಿದೆ ಅಂತ ಇದು ಹೇಳುತ್ತೆ. ಇನ್ನು ಥ್ರಾಟ್ಲಿಂಗ್, ಹತೋಟಿಯಲ್ಲಿಡುವಂತ ಅರ್ಥ. ಚಾಕಿಂಗ್ ಆರ್ ರಿಸ್ಟ್ರಿಕ್ಟಿಂಗ್. ದ ಗವರ್ಮೆಂಟ್ ಈಸ್ ವರ್ಕಿಂಗ್ ಟು ಪ್ರಿವೆಂಟ್ ಪಾಲಿಸೀಸ್ ಫ್ರಮ್ ಥ್ರಾಟ್ಲಿಂಗ್ ಎಕನಾಮಿಕ್ ಗ್ರೋತ್. ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಪಾಲಿಸಿಗಳು ಎಕನಾಮಿಕ್ಗೆ ಯಾವುದೇ ರೀತಿ ಹಾರ್ಮ್ ಆಗದೆ ಇರೋ ತರ, ಆ ಎಕನಾಮಿಕ್ ಗ್ರೋತ್ಗೆ ಯಾವುದೇ ರೀತಿ ಅದನ್ನ ಹತೋಟಿಯಲ್ಲಿ ಇಡೋ ತರ ಗವರ್ಮೆಂಟ್ಗಳು ಹೊಸ ಪಾಲಿಸಿಗಳನ್ನ ತರ್ತಾ ಇವೆ. ಅಂದ್ರೆ ಥ್ರಾಟ್ಲಿಂಗ್ ಅಂದ್ರೆ ಹತೋಟಿಯಲ್ಲಿ ಇಡೋದು. ಬಾಲ್ಸ್ಟರ್ಡ್ ಅಂದ್ರೆ ಬೆಂಬಲಿಸೋದು. ಸ್ಟ್ರೆಂತ್ ಅಂಡ್ ಸಪೋರ್ಟ್ ಅಂತ. ಟೀಮ್ಸ್ ಮೊರಲ್ ವಾಸ್ ಬಾಲ್ಸ್ಟರ್ಡ್ ಬೈ ದಿ ಕೋಚ್ ಎನ್ಕರೇಜಿಂಗ್ ವರ್ಡ್ಸ್. ಟೀಮಿನ ಒಂದು ಮನೋಬಲ ಯಾವುದರಿಂದ ಹೆಚ್ಚು, ಅದಕ್ಕೆ ಯಾವುದರಿಂದ ಬೆಂಬಲ ಸಿಕ್ತು, ಅದಕ್ಕೆ ಬಾಲ್ಸ್ಟರ್ಡ್ ಅಂತಂದ್ರೆ ಬೆಂಬಲಿಸಿದ್ರು. ಯಾರು ಬೆಂಬಲಿಸಿದ್ರು? ಕೋಚ್ ಎನ್ಕರೇಜಿಂಗ್ ವರ್ಡ್ಸ್. ಕೋಚ್ ಎನ್ಕರೇಜ್ ಮಾಡೋ ತರ ಮಾತಾಡೋದ್ರಿಂದ ಆ ಟೀಮಿನ ಒಂದು ಮನೋಬಲ ಹೆಚ್ಚಾಯ್ತು, ಮನೋಬಲಕ್ಕೆ ಒಂದು ಬೆಂಬಲ ಸಿಕ್ತು ಅಂತ ಇದು ಹೇಳುತ್ತೆ. ಇವೆಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.